ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳ ಭವಿಷ್ಯವನ್ನ ರೂಪಿಸುವಲ್ಲಿ ಉತ್ತಮ ಅಭ್ಯಾಸಗಳು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತವೆ. ಒಳ್ಳೆಯ ಅಭ್ಯಾಸಗಳು ಮಕ್ಕಳ ವ್ಯಕ್ತಿತ್ವ, ಶಿಸ್ತು ಮತ್ತು ಜೀವನದ ಯಶಸ್ಸಿನ ಅಡಿಪಾಯವಾಗಿರುತ್ತದೆ. ಈ ಉತ್ತಮ ಗುಣಗಳು ಮೊದಲು ಮನೆಯಲ್ಲೇ ಬೆಳೆಯುತ್ತವೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಉತ್ತಮ ಅಭ್ಯಾಸಗಳನ್ನು ಬೆಳೆಸುವುದು ಹೇಗೆ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಎಚ್.ಡಿ. ತಾಲೂಕಿನ ಇಟ್ನಾ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜೈವಿಕ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಧನ್ಯವಾದಗಳು ಪ್ರೀತಿ. ಅಂಡ್ ಎಲ್ಲ ಕೇಳುಗರಿಗೂ ಸಹ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮೇಡಮ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ. ಖಂಡಿತ. ನನ್ನ ಹೆಸರು ದಿವ್ಯಶ್ರೀ ಸಿಎಂ ಅಂದ್ಬಿಟ್ಟು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಎಚ್.ಡಿ. ಇಟ್ನಾ ಕಾಲೋನಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮೇಡಮ್, ಇಂದು ನಾವು ಚರ್ಚೆ ಮಾಡ್ತಾ ಇರುವಂಥ ವಿಷಯ ಅಂದರೆ ಮಕ್ಕಳಿಗೆ ಉತ್ತಮ ಅಭ್ಯಾಸವನ್ನು ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆನೇ ಆಗಿದೆ. ಹಾಗಿದ್ರೆ ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನು ಬೆಳೆಸೋದು ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನು ಬೆಳೆಸೋದು ಹೌದು, ಏಕೆಂದರೆ ಬಾಲ್ಯದಿಂದಲೇ ಚಿಕ್ಕ ವಯಸ್ಸಿಂದನೇ ಕಲ್ತಿರುವಂತಹ ಅಭ್ಯಾಸಗಳು ಅವರ ಭವಿಷ್ಯದ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಯಾವ್ಯಾವುದು ಅಭ್ಯಾಸಗಳಾಗಿರ್ಬೋದು ಅಂತ ಕೇಳೋದಾದ್ರೆ, ಇದು ಸಮಯ ಪಾಲನೆ ಆಗಿರ್ಬೋದು, ಸ್ವಚ್ಛತೆ ಅಥವಾ ಗುರು ಹಿರಿಯರಿಗೆ ಗೌರವ ಕೊಡೋದಾಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗಿದೆ. ಸೊ ಓದುವಂಥ ಅಭ್ಯಾಸಗಳಾಗಿರ್ಬೋದು, ಶಿಸ್ತು, ಇಂಥ ಅಭ್ಯಾಸಗಳನ್ನು ಅವರ ಜೀವನ ಪೂರ್ತಿ ಅದನ್ನು ಅವರು ಕಲಿಯೋದ್ರಿಂದ ಅವ್ರಿಗೆ ಉಪಯೋಗ ಆಗ್ತಾ ಹೋಗುತ್ತೆ. ಹಾಗೆ ಅದನ್ನು ಹೇಗೆ ಬೆಳೆಸ್ಬೋದು ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ ಅದು ಪೋಷಕರಿಂದನೇ ಬರಬೇಕು. ಮತ್ತು ಆ ಒಂದು ಅಭ್ಯಾಸಗಳನ್ನು ಮಾಡುವಂಥ ವಾತಾವರಣನೂ ಕೂಡ ಅದು ಸೃಷ್ಟಿಯಾಗಿರಬೇಕು. ಸೊ ಇದರಿಂದ ಆ ಮಕ್ಕಳಿಗೆ ಅಭ್ಯಾಸ ಅನ್ನೋದು ಒಂದೇ ದಿನಕ್ಕೆ ರೂಢಿ ಆಗೋದಿಲ್ಲ ಅಥವಾ ಒಂದೇ ದಿನಕ್ಕೆ ಬರೋದಿಲ್ಲ. ಅದೊಂದು ಪ್ರತಿನಿತ್ಯ ನಡೆಯುವಂತಹ ಒಂದು ದಿನಚರಿಯಾಗಿ ಆಗಿರುತ್ತೆ. ಇವಾಗ ನಾವು ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನು ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗಿದ್ರೆ ಉತ್ತಮ ಅಭ್ಯಾಸಗಳು ಮಕ್ಕಳ ಭವಿಷ್ಯವನ್ನು ಹೇಗೆ ರೂಪಿಸುತ್ತೆ ಅಂತ ಹೇಳ್ತೀರಾ? ನಮ್ಮ ಹಿರಿಯರು ಹೇಳೋದನ್ನ ನಾವು ಕೇಳಿದ್ದೀವಿ. ಏನಪ್ಪಾ ಅಂದರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಸೊ ಹಾಗಾದರೆ ಮಕ್ಕಳ ಭವಿಷ್ಯವನ್ನು ಹೇಗೆ ರೂಪಿಸ್ಬೋದು ಒಂದು ಉತ್ತಮ ಅಭ್ಯಾಸಗಳನ್ನು ಅಂತ ಕೇಳೋದಾದರೆ, ಪ್ರತಿದಿನ ಅವ್ರಿಗೆ ಬೆಳಗ್ಗೆ ಒಂದು ಕರೆಕ್ಟಾಗಿರೋವಂಥ ಸಮಯಕ್ಕೆ ಎದಾಳೋದಾಗಿರ್ಬೋದು, ಅಥವಾ ಶಿಸ್ತುಗಳಾಗಿರ್ಬೋದು, ಅಥವಾ ಒಂಚೂರು ಮನೆ ಕೆಲಸವನ್ನು ಮಾಡೋದಾಗಿರ್ಬೋದು. ಮತ್ತು ಹಿರಿಯರಿಗೆ ಗೌರವ ಕೊಡೋದು ಅಂದರೆ ಹೇಗೆ, ಹಿರಿಯರಿಗೆ ಕೆಲವೊಂದು ಕೆಲಸಗಳನ್ನ ಮಾಡೋಕ್ಕಾಗೋದಿಲ್ಲ. ಸೊ ಆ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ಅವರೇ ನಿರ್ವಹಿಸೋದನ್ನ, ಆ ಗುಣಗಳನ್ನು ಅವ್ರಿಗೆ ರೂಢಿಸೋದ್ರಿಂದ ಆ ಮಕ್ಕಳಲ್ಲಿ ಒಂದು ಉತ್ತಮ ಅಭ್ಯಾಸಗಳನ್ನ ನಾವು ಕಲಿಸಿರ್ತೀವಿ. ಸೊ ಇದು ಅವರ ಮುಂದಿನ ಭವಿಷ್ಯದಲ್ಲಿ ಎಲ್ಲಾದ್ರೂ ಒಂದು ಕಡೆ ಅವ್ರಿಗೆ ನಿಜವಾಗಿ ಅದು ಅವ್ರಿಗೆ ಒಂದು ಅನುಭವಕ್ಕೆ ಬಂದೇ ಬರುತ್ತೆ. ಸೊ ಈಗ ಇನ್ನೂ ಒಂದು ಹೇಳೋದಾದ್ರೆ, ಒಂದು ವಿದ್ಯಾಭ್ಯಾಸ ಆಗಿರಬಹುದು. ಒಂದು ಬೆಳಗ್ಗೆ ಹೋಗ್ತಾ ಇದ್ದಾನೆ ಸ್ಕೂಲ್ಗೆ, ಸಂಜೆ ಬರ್ತಾ ಇದ್ದಾನೆ, ಸಂಜೆ ಬಂದಿದ ತಕ್ಷಣ ಹೋಮ್ವರ್ಕ್ನ ಮಾಡ್ತಾನೆ. ಸೊ ಈ ಒಂದು ದಿನಚರಿ ಏನು ಪಾಲನೆ ಮಾಡ್ತಾ ಹೋಗ್ತಾನೆ. ಸೊ ಈ ನೆಕ್ಸ್ಟ್ ಅವನು ಒಂದು ಕೆಲಸಕ್ಕೆ ಜಾಯಿನ್ ಆದಾಗ್ಲೂ ಕೂಡ ಅದೇ ಥರನೇ ಒಂದು ಡಿಸಿಪ್ಲಿನ್ ಅನ್ನೋದು, ಒಂದು ಶಿಸ್ತು ಕ್ರಮ ಅನ್ನೋದು ಬರ್ತಾ ಹೋಗುತ್ತೆ. ಒಂದು ಜವಾಬ್ದಾರಿಯುತ ನಾಗರಿಕರ ಆಗಬೇಕು ಅಂದರೆ ಮೊದಲನೇದಾಗಿ ಅವನು ಆ ಒಂದು ಡಿಸಿಪ್ಲಿನ್ ಅಥವಾ ಏನು ನಾವು ಶಿಸ್ತು ಅಂತ ಕರಿತಾ ಇದ್ದೀವಿ, ಆ ಶಿಸ್ತು ಅನ್ನೋದು ಅವನು ರೂಢಿಗತ ಮಾಡ್ಕೊಳ್ಳೇಬೇಕು ಅಂತ ನಾನಾದರೂ ಹೇಳಿದೆ. ಮ್ಯಾಮ್, ಮಕ್ಕಳಲ್ಲಿ ಒಳ್ಳೆಯ ಅಭ್ಯಾಸವನ್ನು ರೂಢಿಸೋದ್ರಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ಅಂತಲೇ ಹೇಳಬಹುದು. ಹಾಗಿದ್ರೆ ಪೋಷಕರು ಮಕ್ಕಳಿಗೆ ಒಳ್ಳೆಯ ಅಭ್ಯಾಸವನ್ನು ಹೇಗೆ ಕಲಿಸ್ಬೋದು ಅಂತ ಹೇಳ್ತೀರಾ? ಪೋಷಕರ ಜವಾಬ್ದಾರಿ ನಿಜವಾಗ್ಲೂ ಇದರಲ್ಲಿ ತುಂಬ ದೊಡ್ಡದಿದೆ. ಪೋಷಕರು ನೋಡ್ಕೊಂಡೇನೆ ಮಗು ಅನುಕರಣೆ ಮಾಡೋದನ್ನ ಕಲ್ತ್ಕೊಳ್ಳುತ್ತೆ. ಮೊದಲು ಪೋಷಕರು ಮಾತಾಡೋದಾಗಿರ್ಬೋದು, ಅಥವಾ ಅವ್ರು ಹೇಗೆ ಅವ್ರು ಹೇಗಿರ್ತಾರೆ, ಸೊ ಅದು ಆ ಮಕ್ಕಳಿಗೆ ಮಾದರಿಯಾಗಿರ್ಬೇಕು. ಹೌದು. ಯಾಕೆಂದ್ರೆ ಪ್ರತಿದಿನ ಮಗು ಅವರನ್ನೇ ನೋಡ್ತಾ ಇರುತ್ತೆ. ಅವ್ರು ಹೇಗೆ ವರ್ತಿಸ್ತಾ ಇದ್ದಾರೆ, ಅವ್ರು ಎಷ್ಟೊತ್ತಿಗೆ ಎದ್ದಾಳ್ತಿದ್ದಾರೆ, ಹೇಗೆ ಊಟ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಅನುಕರಣೆ ಮಾಡ್ಕೊಂತಾನೆ ಬಂದಿರುತ್ತೆ.
ಸೊ ಒಳ್ಳೆ ಮಾತಾಡಬೇಕು ನಾವು ಮಗು ಜೊತೆ ಇದ್ದಾಗ, ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಮತ್ತೆ ಮನೆಗೆ ಯಾರಾದರೂ ಬಂದವ್ರನ್ನ ನಾವು ಹೇಗೆ ಅವರನ್ನ ಸ್ವಾಗತಿಸ್ತೀವಿ, ಅವ್ರಿಗೆ ಹೇಗೆ ನಾವು ಒಂದು ಅತಿಥಿ ಸತ್ಕಾರವನ್ನ ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ಮಗು ಇದು ಮಾಡ್ತಿರತ್ತೆ. ಸೊ ಒಂದು ಚಿಕ್ಕ ಪುಟ್ಟ ಕತೆಗಳನ್ನ ಹೇಳ್ಕೊಂಡು ಅಥವಾ ಅವ್ರಿಗೆ ಮನೆ ಕೆಲಸಗಳಲ್ಲೂ ಕೂಡ ಆ ಮಕ್ಕಳನ್ನ ತೊಡಗಿಸ್ಕೊಳ್ಳೋದ್ರ ಮುಖಾಂತರನೂ ಕೂಡ ಅವ್ರಿಗೆ ಒಂದು ಒಳ್ಳೆ ಅಭ್ಯಾಸಗಳನ್ನ ಕಲಿಸೋದ್ರಲ್ಲಿ ಪೋಷಕರು ನಿಜವಾಗ್ಲೂ ಒಂದು ಮಾದರಿಯಾಗೇ ಇರಬೇಕು, ಒಂದು ರೋಲ್ ಮಾಡೆಲ್ ಆಗೇ ಇರ್ತಾರೆ. ಹೌದು, ನೀವು ಹೇಳ್ದಾಗೇನೆ ಅಂದರೆ ಪೋಷಕರನ್ನ ನೋಡಿ ಮಕ್ಕಳು ಅನುಕರಣೆ ಮಾಡೋದೇ ಹೆಚ್ಚು, ಅವ್ರನ್ನ ನೋಡಿನೇ ಒಳ್ಳೆ ಅಭ್ಯಾಸಗಳನ್ನ ಕಲಿಬಹುದು ನಿಜವಾಗ್ಲೂ. ಹಾಗಾದ್ರೆ ಮ್ಯಾಮ್, ಮಕ್ಕಳಲ್ಲಿ ಸಮಯ ಪಾಲನೆ ಬೆಳೆಸೋದು ಯಾವ ಕ್ರಮಗಳು ಸಹಾಯಕ ಆಗುತ್ತೆ ಅಂತ ಹೇಳ್ತೀರಾ? ಸಮಯ ಪಾಲನೆ ಅನ್ನೋದೇ ಒಂದು ದೊಡ್ಡ ಟಾಸ್ಕ್. ಹೌದು, ಅದಕ್ಕೆ ಅಂತಾನೆ ಒಂದು ಟೈಮ್ ಟೇಬಲ್ ಅನ್ನೋದು ರೂಢಿ ಆಗಬೇಕು ಮಗುಗೆ. ಟೈಮ್ ಟೇಬಲ್ ಅಂದರೆ ನಾವೆಲ್ಲ ಬರ್ಕೊಂಡು ಇದನ್ನ ನಾವು ಮಾಡೋದಕ್ಕಾಗೋದಿಲ್ಲ. ಇಷ್ಟು ಗಂಟೆಗೆ ಎದ್ದಾಳ್ತಾ ಇದ್ದೀವಿ, ಇಷ್ಟು ಗಂಟೆಗೆ ಎದ್ದಾಳಲೇಬೇಕು, ಇಷ್ಟು ಗಂಟೆಗಳ ಕಾಲ ನೀನು ಓದಬೇಕು, ಆಟಗಳು ಆಡಬೇಕು. ಈ ಆಟ ಆಡೋದಕ್ಕೂ ಕೂಡ ನಾವು ಒಂದು ಸಮಯನ ಕೊಡಬೇಕು. ಊಟ ಇಷ್ಟು ನಿಮಿಷಗಳಲ್ಲಿ ಮುಗಿಸ್ಬೇಕು, ಯಾಕಂದರೆ ಒಂದೊಂದು ಗಂಟೆ ಊಟ ಮಾಡ್ಕೊಂಡು ಕುತ್ಕೊಂಡ್ರೆ ಸ್ಕೂಲ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ನಿದ್ರೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನೀನು ನಿದ್ರೆಗೆ ಹೋಗಬೇಕು, ಒಂದು ನಿಗದಿತ ಸಮಯವನ್ನು ಮಕ್ಕಳಿಗೆ ರೂಢಿಗತ ಮಾಡಿಸ್ಬೇಕು ನಾವೇನೆ. ಸೊ ಹೇಳಿದ್ನಲ್ಲ ನಾನು, ಇದು 1-2 ದಿನಗಳಲ್ಲಿ ಆಗೋದಿಲ್ಲ. ಪ್ರತಿ ದಿನದ ದಿನಚರಿ ಹೀಗೆ ಇರ್ತಾ ಹೋಗೋದ್ರಿಂದ ಮಕ್ಕಳಿಗೆ ಆ ಸಮಯದ ಮಹತ್ವ ಅರಿತಾ ಹೋಗುತ್ತೆ. ಪೋಷಕರು ಕೂಡ ಇದ್ರ ಜೊತೆಗೆ ಸಮಯ ಪಾಲನೆ ಮಾಡೋದು ಅತಿ ಮುಖ್ಯ. ಸೊ ಯಾಕೆಂದ್ರೆ ಮಕ್ಕಳು ಪೋಷಕರನ್ನ ಅನುಸರಿಸ್ತಾ ಹೋಗ್ತಾರೆ. ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಕ್ಕಳಿಗೆ ನಾವು ಕೊಟ್ಟು ಅದನ್ನ ಪೂರ್ಣಗೊಳಿಸಿದಾಗ ನಾವು ಅವ್ರಿಗೆ ಪ್ರಶಂಸೆ ಮಾಡೋದ್ರ ಮುಖಾಂತರನು, ನಾನು ಅಮ್ಮ ಅಥವಾ ಅಪ್ಪ ಕೊಟ್ಟಿರೋಂಥ ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸಿದೀನಿ ಅಂತ ಆ ಮಗುಗೆ ಒಂದು ಪ್ರೌಡ್ ಫೀಲ್ ಬರ್ತಾ ಹೋಗುತ್ತೆ. ಸೊ ಅಮ್ಮ ನನಗೆ ಗುಡ್ ಅಂದ್ರು, ಅಮ್ಮ ನನಗೆ ಇನ್ ಟೈಮಿಗೆ ಕೆಲಸ ಮುಗಿಸ್ದೆ ಅಂತ ಹೇಳ್ತಾ ಇದ್ದಾರೆ ಅಂತ ಮಗುಗೆ ಖುಷಿ ಆಗೋದ್ರಿಂದನೂ ಸೊ ನಾವು ಆ ಸಮಯ ಪಾಲನೆಯನ್ನ, ಆ ಕ್ರಮಗಳನ್ನ ನಾವು ಬೆಳೆಸ್ತಾ ಹೋಗ್ಬೋದು ಮಕ್ಕಳಿಗೆ. ಮತ್ತೆ ಅದು ಅವರ ನೆಕ್ಸ್ಟ್ ಜೀವನಕ್ಕೆ ನಿಜವಾಗ್ಲೂ ಸಹಾಯಕ್ಕಾಗತ್ತೆ. ಹೌದು ಮ್ಯಾಮ್, ಅಂದ್ರೆ ನೀವೀಗ ಹೇಳಿದ್ರಿ ಮಕ್ಕಳ ಜೊತೆಗೆ ಪೋಷಕರು ಕೂಡ ಸಮಯ ಪಾಲನೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಹಾಗೇನೆ ಮ್ಯಾಮ್, ಓದಿನ ಅಭ್ಯಾಸ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು ಅಂತ ಹೇಳ್ತೀರಾ? ಈ ಓದು ಅನ್ನೋದು ಒಂದು ತುಂಬ ಹಂತಗಳಿದಾವೆ. ಇನ್ನು ಆಗಿನ ಹುಟ್ಟಿರೋ ಅಂಥ ಮಗುವಿಂದ ಒಂದು 3 ವರ್ಷದ ಒಳಗಡೆ, ಅಥವಾ ಪ್ರಾಥಮಿಕ ಹಂತ, ಮಾಧ್ಯಮಿಕ ಹಂತ, ಪ್ರೌಢಶಾಲಾ, ಕಾಲೇಜು, ಈ ರೀತಿ ತುಂಬ ಹಂತಗಳಿದಾವೆ. ಇದರಲ್ಲಿ ಮೇಯ್ನಾಗಿ ನಾವು ಮಾತಾಡೋದಾದ್ರೆ, ಹಾಗಿನ್ನೂ ಮಗು ಮಾತಾಡೋದು ಕಲ್ತ್ಕೊಂಡಿದೆ, ಇಲ್ಲಿಂದ ಮುಂದಕ್ಕೆ ಅದು ಸ್ಕೂಲ್ಗೆ ಹೋಗುತ್ತೆ ಅಂತ ಸಮಯದ ಬಗ್ಗೆ ನಾನು ಹೇಳೋದಾದ್ರೆ, ಕತೆ ಪುಸ್ತಕಗಳನ್ನ ಕೊಡೋದ್ರ ಮೂಲಕ, ಚಿತ್ರ ಪುಸ್ತಕಗಳು, ಅಥವಾ ಅವರನ್ನ ತುಂಬಾ ಆಕರ್ಷಣೆ ಮಾಡಿರುವಂತಹ ಕೆಲವೊಂದು ಪುಸ್ತಕಗಳನ್ನ, ಮತ್ತೆ ಇಷ್ಟದ ಪುಸ್ತಕಗಳನ್ನ ಕೊಡೋದ್ರ ಮೂಲಕ, ಮತ್ತೆ ಇವರು ಪುಸ್ತಕಗಳನ್ನ ಕೊಂಡ್ಕೊಳಕ್ ಹೋದಾಗ್ಲೂ ಕೂಡ ಆ ಮಗುನ ಅಂಗಡಿಗೆ ಕರ್ಕೊಂಡು ಹೋಗೋದ್ರಿಂದನೂ ಓಕೆ ನಾನು ಇದನ್ನ ತಗೊಂಡು ಓದ್ಬೋದು ಅನ್ನೋವಂಥದ್ದು ಒಂದು ಲೆವೆಲ್ ಆಫ್ ಅಟ್ರಾಕ್ಷನ್ ಆಗತ್ತೆ ಆ ಮಗುಗೆ. ಸೊ ಈಗ ಬರೀ ಓದಿದ್ದನ್ನ ಅಥವಾ ಏನೋ ನಾವೀಗ ಬರೀ ಬುಕ್ ಕೊಟ್ವಿ ಓದಿತ್ತು ಹಾಗೆ ಸುಮ್ಮನೆ ಆಗಬಾರ್ದು. ಓದಿದ ವಿಷಯವನ್ನ ಸಹ ನಾವು ಕೇಳಬೇಕು, ಏನು ಓದ್ದೆ ಅಂತ, ಇಷ್ಟೆಲ್ಲ ವಿಚಾರ ತಿಳ್ಕೊಂಡಿದ್ಯಾ ಅಂತ ನಾವು ನಿಜವಾಗೂ ಆ ಮಗುಗೆ ಒಂದು ಪ್ರಶಂಸೆಯನ್ನ ಕೊಡೋದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಓದೋದಕ್ಕೆ ನಾವು ಪ್ರೋತ್ಸಾಹಿಸ್ಬೋದು. ಹೌದು, ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಆ ಓದೋದಕ್ಕೆ ಅದರದೇ ಆದಂಥ ಒಂದು ಕಲಿಕಾ ವಾತಾವರಣನೂ ಕೂಡ ನಾವು ಸೃಷ್ಟಿ ಮಾಡಬೇಕಾಗುತ್ತೆ. ಮತ್ತೆ ಮಕ್ಕಳು ಜೊತೆಗೆ ಪೋಷಕರು ಕೂಡ ಒಂದು ಬುಕ್ನ ಅಥವಾ ಒಂದು ಪುಸ್ತಕ ಓದೋದನ್ನ ಅಭ್ಯಾಸ ಮಾಡೋದ್ರಿಂದ ನಿಜವಾಗ್ಲೂ ಅದು ಅನುಕರಣೆ ಮಾಡುತ್ತೆ. ಇದಕ್ಕೆ ನಾನೊಂದು ನಿದರ್ಶನ ಹೇಳೋದಾದ್ರೆ, ನನಗೆ ಒಬ್ಳೆ ಮಗಳಿರೋದು, ಆದರೆ ನಮ್ಮ ಮನೆಗೆ ಒಂದು ಸ್ವಲ್ಪ ಜನ ಹುಡುಗಿರು ಓದ್ಕೊಳಕ್ ಬರ್ತಾ ಇದ್ರು, ಏನೊಂದು ಹೈಸ್ಕೂಲ್ ಲೆವೆಲ್ ಮಕ್ಕಳು. ಬಟ್ ಇವಳಿನ್ನೂ ಚಿಕ್ಕವಳಾಗಿದ್ರಿಂದ ಅವಳಲ್ಲಿ ಏನು ಓದ್ತಿದ್ದಾಳೆ ಬರೀತಿದ್ದಾಳಲ್ಲ, ಸೊ ಅವಳೊಂದು ಬುಕ್ ಇಟ್ಕೋಬೇಕು, ಕುತ್ಕೋಬೇಕು, ಇಷ್ಟೇ. ಸೊ ಈ ಒಂದು ವಾತಾವರಣ ಬಂದಿದ್ರಿಂದ ಸೊ ತಾನು ಕೂಡ ಓದಬೇಕು ಅನ್ನೋವಂಥದ್ದು ಒಂದು ಮನೋಭಾವ ಮೂಡಿತು. ಮ್ಯಾಮ್, ಹಾಗೇನೆ ಮಕ್ಕಳಲ್ಲಿ ಕ್ಲೀನ್ನೆಸ್ ಅಂದರೆ ಸ್ವಚ್ಛತೆ ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗಿದ್ರೆ ಮಕ್ಕಳಲ್ಲಿ ಸ್ವಚ್ಛತೆಯ ಅಭ್ಯಾಸ ಬೆಳೆಸೋದು ಹೀಗೆ? ಸ್ವಚ್ಛತೆ ಅಂತ ಬಂದಾಗಲೂ ಕೂಡ ಇದು ಅಷ್ಟೇ, ಮಗುವಿನ ಚಿಕ್ಕ ವಯಸ್ಸಿಂದನೇ ಈ ಒಂದು ಚಟುವಟಿಕೆನ ನಾವು ರೂಢಿಗತ ಮಾಡಿಸ್ಬೇಕಾಗತ್ತೆ. ಮಕ್ಕಳು ಕೈ ತೊಳೆಯೋದಾಗಿರ್ಬಹುದು, ಸ್ನಾನ ಮಾಡೋದಾಗಿರ್ಬೋದು, ಅಥವಾ ಹಲ್ಲುಜ್ಜೋದಾಗಿರ್ಬಹುದು, ಅಥವಾ ಉಗುರು ಕಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದು ವಾರಕ್ಕೆ ಒಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ಹೇರ್ ಕಟ್ ಮಾಡೋದಾಗಿರ್ಬೋದು, ಒಂದು ಸ್ವಚ್ಛವಾಗಿರುವಂಥ ಬಟ್ಟೆಯನ್ನು ಧರಿಸೋದು ಕೂಡ ಒಂದು ಒಳ್ಳೆ ಅಭ್ಯಾಸಗಳೇ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಇನ್ನೂ ಒಂದೇನಪ್ಪ ಅಂದರೆ, ಪೋಷಕರು ಸಹ
ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇರಬೇಕು. ಹೋಗು, ಈಗೆದ್ದಿದ್ಯಾ, ಹಲ್ಲುಜ್ಜು, ಸ್ನಾನ ಮಾಡ್ಕೋ, ಆಯ್ತಾ ಇದಾಯ್ತಾ, ಎತ್ತಿಡು. ಈ ರೀತಿ ಅವ್ರಿಗೆ ಮನೇಲಿ ಗುರು ಹಿರಿಯರ ಹತ್ರ ಯಾರಾದರೂ ಇದ್ದಾರೆ ಅಂದರೆ ಇದ್ರದ್ದು ಹೇಳ್ತಾನೆ ಇದ್ದಾಗ 1 ದಿನ 2 ದಿನ 1 ತಿಂಗಳು ಈ ರೀತಿ ಒಂದು ಅಭ್ಯಾಸ ಅದು ಕ್ರಮಬದ್ಧವಾಗಿ ಆ ಮಗುಗೆ ನಿಜವಾಗ್ಲೂ ಆಗ್ತಾ ಬರುತ್ತೆ. ಮ್ಯಾಮ್, ಇದುವರೆಗೂ ಮಕ್ಕಳಲ್ಲಿ ಸ್ವಚ್ಛತೆಯ ಅಭ್ಯಾಸನ ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ಹೆಚ್ಚಿನದಾಗಿ ಹೇಳೋದಾದರೆ ಮಕ್ಕಳಲ್ಲಿ ಮೊಬೈಲ್ ಬಳಕೆ ತುಂಬ ಅತಿ ಹೆಚ್ಚಾಗಿ ನಡೀತಾ ಇದೆ. ಹಾಗಿದ್ರೆ ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಿ ಉತ್ತಮ ಅಭ್ಯಾಸವನ್ನು ಹೇಗೆ ರೂಪಿಸಬಹುದು? ಇತ್ತೀಚಿನ ದಿನಗಳಲ್ಲಿ ಈ ಏನು ಮೊಬೈಲ್ ಅಂತ ಹೇಳ್ತಿದ್ದೀವಿ, ಸ್ಕ್ರೀನ್ ಟೈಮ್ ಅಥವಾ ಮೊಬೈಲ್ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋವಂಥ ಸ್ಥಿತಿಗೆ ಮಕ್ಕಳು ತಲುಪಿಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಅಂತ ನಾವು ಹುಡ್ಕೊಂತ ಹೋದಾಗ ನಾವೇ ರೂಢಿಗತ ಮಾಡಿರೋದು. ಪೋಷಕರೇ ನಿಜವಾದ ಕಲ್ಪ್ರಿಟ್ಸ್ ಅಂತ ನಾನಾದರೂ ಹೇಳ್ತೀನಿ. ಖಂಡಿತ. ಮಗುವಿನ ಹುಟ್ಟಿದಾಗ್ಲಿಂದ 3 ವರ್ಷದವರೆಗೂ ಅದರ ಮೆದುಳಿನ ಬೆಳವಣಿಗೆ ತುಂಬ ಆಗ್ತಾ ಇರುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ ಒಂದು 7-8 ತಿಂಗಳು ಆಗಿದ ತಕ್ಷಣನೇ ಅದಕ್ಕೆ ಮೊಬೈಲ್ಗಳನ್ನು ತೋರಿಸೋದು, ಆ ಥರ ನಾವು ಮಾಡಿಬಿಟ್ಟಿರ್ತೀವಿ. ಅಥವಾ ಮಗು ಊಟ ಮಾಡ್ತಾ ಇಲ್ಲ ಅಂತ ಅಂದ ತಕ್ಷಣನೇ ಅದಕ್ಕೆ ಇದರಲ್ಲಿ ಯಾವುದಾದ್ರೂ ಒಂದು ಕಾರ್ಟೂನ್ಸ್ನ ಹಾಕ್ಕೊಂಡು ಅಥವಾ ಏನಾದರೂ ಒಂದು ರೀಲ್ಸ್ನ ಹಾಕ್ಕೊಂಡು ಮಗುಗೆ ಊಟ ಮಾಡಿಸೋದನ್ನ ರೂಢಿ ಮಾಡಿಬಿಟ್ಟಿರ್ತೀವಿ. ಸೊ ಅಲ್ಲಿಗೆ ಆ ಮಗುಗೆ ಅಡಿಕ್ಷನ್ಸ್ ಶುರು ಆಗೋಗ್ಬಿಡುತ್ತೆ. ಮೊಬೈಲ್ ಬಿಟ್ಟಿರೋದೇ ಆಗೋದಿಲ್ಲ. ಬೆಳಗ್ಗೆ ಎದ್ರು ಬೇಕು, ರಾತ್ರಿ ಆದರೂ ಬೇಕು ಅನ್ನೋದು ಇದಾಗ್ಬಿಟ್ಟಿರುತ್ತೆ. ಸೊ ಇದಕ್ಕೆ ಒಂದು ನಾನು ಹೇಳೋದೇನೆಂದರೆ, ಮೊಬೈಲ್ ಬಿಟ್ಟಿರಬೇಕು ಅಂದರೆ ಫಸ್ಟ್ ನಾವು ಅವಾಯ್ಡ್ ಮಾಡಬೇಕು. ಪೋಷಕರಾಗಿರೋರು ಮೊದಲು ಅದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಕೆಲವೊಂದು ಕಡೆ ಮಾತ್ರ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಮಾಡಬೇಕು. ಈಗ ಕೆಲವೊಂದು ಮಲ್ಕೊಳ್ಳೋ ಕೋಣೆಗೆ ಅದನ್ನು ತೊಗೊಂಡು ಬರಬಾರ್ದು, ಅಥವಾ ಈ ಟೈಮಲ್ಲಿ ಊಟ ಮಾಡ್ಬೇಕಾದ್ರೆ ನಾನು ಇದು ಕೊಡೋದಿಲ್ಲ ಅಂತ. ಅಥವಾ ಇನ್ನು ಹೇಗೆ ಬೇರೆ ಅಭ್ಯಾಸಗಳನ್ನ ರೂಪಿಸ್ಬೋದು ಅಂತ ಕೇಳೋದಾದ್ರೆ, ಪೋಷಕರು ಮಕ್ಕಳಿಗೆ ಅಂತ ಸ್ವಲ್ಪ ಸಮಯ ಕೊಟ್ಟು ಮಕ್ಕಳ ಜೊತೆ ಇರಲಿ. ಮಕ್ಕಳ ಜೊತೆನೂ ಕೂಡ ಅವರು ಸ್ವಲ್ಪ ಆಟ ಆಡಲಿ, ಅಥವಾ ಬೇರೆ ಈ ಕ್ರಾಫ್ಟ್ಸ್ಗಳನ್ನ ಮಾಡಲಿ, ಸೃಜನಾತ್ಮಕ ಕೆಲಸಗಳನ್ನ ಮಾಡಲಿ, ಪೇಂಟಿಂಗ್, ಡ್ರಾಯಿಂಗ್ಗಳನ್ನ ಮಾಡಲಿ, ಚಿತ್ರಕಲೆಗಳು ಮಾಡೋದು, ಅಥವಾ ಒಳಾಂಗಣ ಆಟಗಳೇನಿದೆ ಆ ಆಟಗಳನ್ನ ಆಡೋದ್ರ ಮೂಲಕ ಮಕ್ಕಳನ್ನ ಮೊಬೈಲಿಂದ ನಾವೇ ದೂರ ಇಡ್ಬೋದು. ಹೌದು. ಆ ಮಗು ಕೇಳೋದೇ ಇಲ್ಲ. ನಾವೆಲ್ಲ ಕೇರ ಮಾಡ್ತಾ ಇದ್ದೀವಿ ಅಥವಾ ಏನೋ ಚೆಸ್ ಆಡ್ತಾ ಇದ್ದೀವಿ ಅಂದರೆ, ಈಗ ನಾವೇನು ಬೇಸಿಗೆ ರಜದಲ್ಲಿ ಏನಿದ್ವಿ ನಾವು ಮನೆಯಲ್ಲಿ, ಇಲ್ಲಿ ನಮ್ಮ ಎಲ್ಲ ರಿಲೇಷನ್ಸ್ಗಳು, ಫ್ರೆಂಡ್ಸ್ಗಳೆಲ್ಲ ಬಂದಿದ್ರಿಂದ ಮ್ಯಾಕ್ಸಿಮಮ್ ಅಲ್ಲಿ ಒಂದು ಸ್ವಲ್ಪ ಹರಟೆ ಹೊಡ್ಕೊಂಡು ಚಿಕ್ಕ ಪುಟ್ಟ ಆಟ ಆಡ್ಕೊಂಡು, ಕೇರಮ್, ಚೆಸ್ಸು ಅಥವಾ ಈ ಥರದ್ದು, ಮತ್ತೆ ಅಡುಗೆ ಮಾಡೋದ್ರು, ಈ ಥರದ್ದು ಮಾಡ್ಕೊಂಡೇ ಮಗುನ ಎಷ್ಟೋ ಸಮಯ ನಾವು ಮೊಬೈಲ್ನ ನೋಡ್ತಾನೆ ಇರಲಿಲ್ಲ. ಈ ರೀತಿನೂ ಕೂಡ ನಾವು ಮಕ್ಕಳನ್ನ ಮೊಬೈಲಿಂದ ದೂರ ಇಡಿಸ್ತೀವಿ. ನಮ್ಮ ಕೆಲಸ ಆಗಬೇಕು, ಪೋಷಕರು ಬೇಗ ನಾವು ನಮ್ಮ ಕೆಲಸ ಮುಗಿಸ್ಬಿಡ್ಬೇಕು ಅನ್ನೋ ಧಾವಂತದಲ್ಲಿ ನಿಜವಾಗ್ಲೂ ಮಕ್ಕಳಿಗೆ ನಾವೇ ಮೊಬೈಲ್ನ ಅಡಿಕ್ಷನ್ ಮಾಡಿಸ್ತಾ ಇದ್ದೀವಿ. ಹೌದು ಮ್ಯಾಮ್, ಒಂದೊಳ್ಳೆ ವಿಷಯ ಹೇಳಿದ್ರಿ. ಹಾಗಿದ್ರೆ ಮೊದಲು ಪೋಷಕರು ಮೊಬೈಲ್ನಿಂದ ದೂರ ಇರಬೇಕು, ಹೌದು, ಸಮಯವನ್ನ ಕಳಿಬೇಕು ಅನ್ನೋದು. ಪೋಷಕರು ಮೊದಲು ಮೊಬೈಲ್ನ ಮಿತಿಗೊಳಿಸ್ಬೇಕು. ಅವರು ಅದನ್ನ ಪಾಲಿಸಿದ್ರೆ ನಿಜವಾಗ್ಲೂ ಮಕ್ಕಳು ಅವರನ್ನ ಹೌದು. ನಾವು ಮೊದಲೇ ಮಾತಾಡಿದ ಹಾಗೆ ಅಂತಂದ್ರೆ ಪೋಷಕರನ್ನ ಅನುಕರಣೆ ಮಾಡೋದು ಹೆಚ್ಚು ಮಕ್ಕಳು. ಸೊ ಮೊದಲು ಪೋಷಕರು ಮೊಬೈಲ್ನ ಬಿಟ್ಟರೆ ಮಕ್ಕಳು ಕೂಡ ಒಳ್ಳೆಯ ಅಭ್ಯಾಸವನ್ನ ಕಲಿತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಅಂದ್ರೆ ಈಗ ಮಕ್ಕಳು ಮನೆಯಲ್ಲಲ್ದೇನೆ ಈಗ ಇರೋದು ಅಂತ ಶಾಲೆಯಲ್ಲಿ ಇರ್ತಾರೆ. ಹಾಗಿದ್ರೆ ಮಕ್ಕಳ ಉತ್ತಮ ಅಭ್ಯಾಸಗಳಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವಾಗುತ್ತೆ ಅಂತ ಹೇಳ್ತೀರಾ? ಹೌದು. ಹೇಗೆ ನಾವೀಗ ಮನೆಯೇ ಮೊದಲ ಪಾಠಶಾಲೆ ಅಂತ ಕರೆದು ಹೇಗೆ ಪೋಷಕರನ್ನ ನಾವು ಅವರ ಮಹತ್ವವನ್ನ ಹೇಳಿದ್ವೋ, ಇದ್ರ ನೆಕ್ಸ್ಟ್ ಮಗು ಎಲ್ಲಿರುತ್ತೆ ಅಂದ್ರೆ ಶಾಲೆಯಲ್ಲೇ ಇರುತ್ತೆ. ನೆಕ್ಸ್ಟ್ ಮಗು ಅನುಕರಣೆ ಮಾಡೋದು ಕೂಡ ಶಿಕ್ಷಕರನ್ನೇ ಆಗಿರುತ್ತೆ. ಹಾಗಾಗಿ ಶಿಕ್ಷಕ ಅನ್ನೋನು ದ ವೆರಿ ಗುಡ್ ರೋಲ್ ಮಾಡೆಲ್ ಆಗಿರ್ತಾನೆ, ಒಬ್ಬ ಅವನು ಮಾರ್ಗದರ್ಶಕ ಆಗಿರ್ತಾನೆ. ಸೊ ಅವರ ಪ್ರೋತ್ಸಾಹ ಆಗಿರ್ಬೋದು, ಅಥವಾ ಅವರ ಜೀವನ ಮೌಲ್ಯಗಳನ್ನ ಮಕ್ಕಳಿಗೆ ಹೇಳ್ಕೊಡೋದಾಗಿರ್ಬೋದು, ಅಥವಾ ಒಂದೇನೋ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿದಾಗ ತಿದ್ದುವಂತ ಕ್ರಮಗಳಾಗಿರಬಹುದು. ಮತ್ತೆ ಅವರು ಹೇಳ್ಬೇಕಾದ್ರೆ, ಶಿಕ್ಷಕರು ಹೇಳ್ಬೇಕಾದ್ರೆ ಒಂದು ಚಿಕ್ಕ ಪುಟ್ಟ ಕತೆಗಳನ್ನ ಹೇಳ್ಕೊಂಡು ಮಕ್ಕಳಿಗೆ ಹೀಗಲ್ಲ, ಈ ರೀತಿ ನೀನಿದ್ರೆ ಚೆನ್ನಾಗಿರತ್ತೆ ಅಂತ ಮಕ್ಕಳಿಗೆ ಅದನ್ನ ತಿದ್ದಿ ಹೇಳೋ ಅಂತ ಜವಾಬ್ದಾರಿ ನಿಜವಾಗ್ಲೂ ಶಿಕ್ಷಕರಿಗಿದೆ. ಮತ್ತೆ ಮಕ್ಕಳು ಮನೆಯಲ್ಲಿ ಮಾತು ಕೇಳೋದಕ್ಕಿಂತ ಹೆಚ್ಚಾಗಿ ನಿಜವಾಗ್ಲೂ ಟೀಚರ್ಸ್ ಮಾತನ್ನ ಕೇಳ್ತವೆ. ಹಾಗಾಗಿ ಮಕ್ಕಳು ಸಹ ಟೀಚರ್ಸ್ನ ಅನುಕರಣೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನನ್ನ ಉದಾಹರಣೆನೇ ಹೇಳ್ತೀನಿ. ನಾನು ಕಾಲೇಜ್ ಲೆವೆಲಲ್ಲಿದ್ದಾಗ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದಂಥ ಒಬ್ರು
ಲೆಕ್ಚರರ್ ಇದ್ದಾರೆ, ಅವ್ರ ಹೆಸರು ಎನ್ ಇಂದಿರಮ್ಮ ಅಂದ್ಬಿಟ್ಟು. ಅವರು ಮಾಡ್ತಿದ್ದಂಥ ಪಾಠಗಳ ಕ್ರಮ ಆಗಿರಬಹುದು, ಪ್ರತಿಯೊಂದು ನನಗೆ ಅವರನ್ನ ಇನ್ಸ್ಪೈರ್ ಮಾಡ್ಕೊಳ್ತಾ ಬಂತು, ನಂಗೆ ತುಂಬ ಇಷ್ಟ ಆಗ್ತಾ ಬಂತು. ಮತ್ತು ಅವ್ರು ಹೇಗಿದ್ದಾರೆ ನಾನು ಕೂಡ ಹಾಗೇ ಕಾಣಿಸ್ಬೇಕು ಅನ್ನೋ ಅಂತ ಒಂದು ಮನೋಭಾವನೂ ಕೂಡ ಮೂಡ್ತು. ಈಗಲೂ ನೀವು ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೇಗೆ ಮೇಡಮ್ ಕಾಲ್ ಮೇಲೆ ಕಾಲ್ ಹಾಕೊಳ್ತಾರೆ, ಹೇಗೆ ಕಡ್ಡಿನ ಹಿಡ್ಕೊಂಡಿರ್ತಾರೆ, ಹೇಗೆ ಪಾಠ ಮಾಡ್ತಾರೆ, ಅದನ್ನೆಲ್ಲ ಮನೆಗೆ ಬಂದು ಅನುಕರಣೆ ಮಾಡೋದನ್ನ ನಾವು ನೋಡಿರ್ತೀವಿ. ಹಾಗೇನೆ ಟೀಚರ್ ಹೇಳಿದ್ದನ್ನ ನಿಜವಾಗ್ಲೂ ಮಕ್ಕಳು ಕೇಳ್ತಾರೆ. ಹಾಗಾಗಿ ನಾವು ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿನೇ ಇದೆ ಅಂತ ನಾನಾದರೂ ತಿಳಿಸ್ತೀನಿ. ಹೌದು ಮ್ಯಾಮ್, ಖಂಡಿತ ಮ್ಯಾಮ್. ಹಾಗೇನೆ ಈಗ ಮಕ್ಕಳಲ್ಲಿ ಸಹಾಯ ಮಾಡುವ ಮನೋಭಾವನೆ ಅದು ತುಂಬಾ ಮುಖ್ಯ ಆಗುತ್ತೆ. ಅಂದರೆ ಮಕ್ಕಳಲ್ಲಿ ಒಳ್ಳೆ ನಾಗರಿಕತೆ ಆಗಲಿ, ಒಳ್ಳೆ ಸಂಸ್ಕಾರ ಬೆಳೆಯೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಹಾಗಾದರೆ ಮಕ್ಕಳಲ್ಲಿ ಸಹಾಯ ಮಾಡುವ ಮನೋಭಾವನೆ ಬೆಳೆಸೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀರಾ? ಸಹಾಯ ಮನೋಭಾವ ಅನ್ನೋದು ನಾನು ಮತ್ತೆ ಹೇಳೋದಾದರೆ ಇದು ಮನೆಯಿಂದನೂ ಶುರುವಾಗಿರಬೇಕು. ಹಾಗೆ ಶಾಲೆನಲ್ಲೂ ಕೂಡ ಇದು ನಾವು ಜಾಸ್ತಿ ಅದರದ್ದು ಇಂಪಾರ್ಟೆನ್ಸ್ನ ಹೇಳಬೇಕಾಗತ್ತೆ. ಮನೆಯಲ್ಲಿ ಹೇಗೆ ಅಂದರೆ, ಈಗೊಂದು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಇದ್ದಾರೆ ಅಂದರೆ, ಅಕ್ಕ ತಮ್ಮನಿಗೆ ಸಹಾಯ ಮಾಡೋದನ್ನ ನಾವೇ ಹೇಳ್ಕೊಟ್ಟಿರ್ತೀವಿ. ಅಮ್ಮ ಆದವಳು ಇಲ್ಲಪ್ಪ ತಂಗಿಗ ಬಟ್ಟೆ ಹಾಕ್ಬಿಡು, ಇದೊಂಚೂರು ಊಟ ತಿನ್ನಿಸ್ಬಿಡು ಅಂತ ಅಂದ್ಬಿಟ್ಟು ಹೇಳಿರ್ತೀವಿ. ಇನ್ನು ಶಾಲೆಗೆ ಬಂದಾಗ ನಾವು ಕೆಲವೊಂದು ಮಕ್ಕಳ ಗುಂಪುಗಳನ್ನ ಮಾಡಿ ಈ ಕೆಲಸಗಳನ್ನ ನಿರ್ವಹಿಸಬೇಕು ಅಂತ ಅಂದ್ಬಿಟ್ಟು ಕೊಟ್ಟಿರ್ತೀವಿ. ಆ ಕೆಲಸ ನಿರ್ವಹಿಸೋದ್ರಲ್ಲಿ ದೊಡ್ಡ ಮಗುನೂ ಇರುತ್ತೆ, ಚಿಕ್ಕ ಮಗುನೂ ಇರುತ್ತೆ. ಆದ್ರೆ ಚಿಕ್ಕ ಮಗು ತನಗ್ ತಾನೇ ಅನ್ಕೊಂಡಿರುತ್ತೆ, ಹೌದು ನಾನು ಇವ್ರು ದೊಡ್ಡವ್ರ ಜೊತೆ ಇದ್ದೀನಿ, ನಾನು ಈ ಕೆಲಸವನ್ನ ನಿರ್ವಹಿಸ್ಬೇಕು ಅಂತ. ಅವಾಗ ಹೋಗಪ್ಪ ಅವ್ರಿಗೊಂಚೂರು ಇದನ್ನ ಹಂಚ್ಕೊಂಡ್ಬಿಟ್ಟು ಕೊಡ್ಬೇಕು, ಇದಕ್ಕೆ ಹೆಲ್ಪ್ ಮಾಡ್ಬೇಕು, ಅಯ್ಯೋ ಬಿದ್ಬಿಟ್ಟಿದ್ದಾನೆ ಒಂಚೂರು ಆಫೀಸ್ ರೂಮಿಗೆ ಕರ್ಕೊಂಡ್ ಬಾ, ಈ ತರ ದಯೆ, ಸಹಾನುಭೂತಿ, ಮತ್ತೆ ಕೆಲವೊಂದು ಕೆಲ್ಸಗಳು ಮಾಡ್ಬೇಕಾದ್ರೆ ನೀನೊಂಚೂರು ಅವನ್ಗೆ ಸಹಾಯ ಮಾಡು ಅಂತ ಅನ್ಬಿಟ್ಟು ಭಾಗಿಯಾಗೋದಕ್ಕೆ ನಾವು ಶಿಕ್ಷಕರಾದವರು ಕೂಡ ಪ್ರೋತ್ಸಾಹಿಸ್ಬೇಕು. ಮತ್ತೆ ಈ ಇದೂ ಕೂಡ ಮನೆಯಲ್ಲೂ ಕೂಡ ಹೇಳೋದ್ರಿಂದ ಅದು ಹೇಳೋ ಕ್ರಮನೂ ಕೂಡ ಇರುತ್ತೆ. ನೀನ್ ಮಾಡುವಂತ ಜೋರಾಗಿ ಹೇಳಿದ್ರೆ ನಿಜವಾಗ್ಲೂ ಮಗು ಮಾಡೋದಿಲ್ಲ. ಹೇಳೋ ಅಂತ ಕ್ರಮದಿಂದ ಆ ಗುಣವನ್ನ ನಿಜವಾಗ್ಲೂ ತೋರಿಸಿ ಆ ಮಕ್ಕಳಿಗೆ ನಾವು ಅದನ್ನ ರೂಢಿಗತ ಮಾಡೋದ್ರಿಂದ ಅನುಸರಿಸ್ತಾರೆ. ಹಾಗೇನೆ ಮೇಡಮ್, ಇವಾಗ ಉತ್ತಮ ಸ್ನೇಹ ಬಳಗ ಅಂತಂದ್ರೆ ಮಕ್ಕಳಲ್ಲಿ ಅಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ಇರೋದಾಗ್ಲಿ, ಮಕ್ಕಳು ಅಂತಂದ್ರೆ ಸ್ನೇಹದಲ್ಲಿ ಇದ್ದಾಗ ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇರುತ್ತೆ. ಅವರ ಅಭ್ಯಾಸಗಳು ಏನಿರುತ್ತೆ ಅದೇ ಮಕ್ಕಳು ಕೂಡ ಕಲಿತಾ ಹೋಗ್ತಾರೆ. ಹಾಗಿದ್ರೆ ಉತ್ತಮ ಸ್ನೇಹ ಬಳಗ ಮಕ್ಕಳ ಅಭ್ಯಾಸಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಪೋಷಕರು, ಶಿಕ್ಷಕರು ಅಂತ ಬಂದಿದ್ದಾದ್ಮೇಲೆ ನೆಕ್ಸ್ಟ್ ಬರೋದೇ ಈ ಸ್ನೇಹ ಬಳಗ. ಇಲ್ಲಿ ತಿದ್ದೋಂಥ ಕ್ರಮಗಳು ಬೇರೆ ಬೇರೆ ಇರುತ್ತೆ. ಶಿಕ್ಷಕರಾಗಿರೋರು ತಿದ್ದೋಂಥ ಕ್ರಮಗಳು ಬೇರೆ, ಪೋಷಕರಾಗಿರೋರು ಬೈದು ಬುದ್ಧಿ ಹೇಳಿ ಹೊಡೆದು ಈ ರೀತಿ ಹೇಳಿರುತ್ತೆ. ಇಲ್ಲಿ ಸ್ನೇಹ ಬಳಗದಲ್ಲಿ ಹಂಗಿಲ್ಲ. ಸ್ನೇಹ ಬಳಗದಲ್ಲಿ ಯಾವುದೇ ರೀತಿಯಾದಂತಹ ಈ ಅಬ್ಸ್ಟಕಲ್ಸ್ ಇರೋದಿಲ್ಲ, ಅಥವಾ ಡೈರೆಕ್ಟ್ ಆಗಿ ತಿದ್ದಿ ಬುದ್ಧಿ ಹೇಳೋ ಅಂತ ಎಲ್ಲಾ ಜವಾಬ್ದಾರಿನೂ ಕೂಡ ಆ ಸ್ನೇಹಿತ ಅನ್ನೋನ್ಗಿರುತ್ತೆ. ಹಾಗಾದ್ರೆ ಈ ಉತ್ತಮ ಸ್ನೇಹವನ್ನ ಸಂಪಾದಿಸೋದು ಹೇಗೆ ಅನ್ನೋದಕ್ಕೆ ನಾವು ಚಿಕ್ಕ ಮಕ್ಕಳಿಗೆ ಕತೆಗಳನ್ನ ಹೇಳ್ಬೋದು. ಈಗ ನೀವು ಕೇಳಿರ್ತೀರ, ಮಂಗ ಮತ್ತು ಮೊಸಳೆ ಕತೆಗಳನ್ನ ಕೇಳಿರ್ತೀವಿ. ನಾವು ಆ ಮಗುಗೆ ಅದನ್ನ ಹೇಳ್ಬೇಕು. ಸೊ ಮೊಸಳೆ ಬುದ್ಧಿಯನ್ನ ಹೇಗ್ ತೋರಿಸ್ತು, ಅವಾಗ ನೀವು ಹೇಗೆ ಉಪಾಯದಿಂದ ನೀನು ಆ ಒಂದು ಅಪಾಯದಿಂದ ತಪ್ಪಿಸ್ಕೊಂಡೆ, ಈ ತರ ಕತೆಗಳನ್ನ ಹೇಳಿ, ಓಕೆ ಗುಡ್ ಫ್ರೆಂಡ್ಸ್ ಅಂದ್ರೆ ಈ ರೀತಿ ಇದ್ದಾರೆ, ಸೊ ನೀನು ಫ್ರೆಂಡ್ಸ್ಗಳನ್ನ ಈ ರೀತಿ ಇದ್ ಮಾಡ್ಕೊಂಡಿರ್ಬೇಕು, ಮತ್ತೆ ಆ ಫ್ರೆಂಡ್ ಏನು ಕ್ರಮಗಳನ್ನ ಮಾಡಿರ್ತಾನೋ ಅದೇ ಕ್ರಮಗಳನ್ನು ಕೂಡ ಇವನು ಅನುಸರಿಸ್ಕೊಂತ ಬರ್ತಾನೆ. ಇದಕ್ಕೂ ನಾನು ನನ್ನ ಮನೆಯಲ್ಲೇ ನಡೆದಿರುವಂತ ಒಂದು ಉದಾಹರಣೆನ ಹೇಳ್ತೀನಿ ನಿಮ್ಗೆ. ನನ್ನ ಮಗಳು ಫ್ರೆಂಡ್ ಇದ್ದಾಳೆ, ದೂರದ ನನಗೆ ಸಂಬಂಧಿ ಮಗಳು ಕೂಡ. ಅವಳು ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ಲು, ಅವಳ ಕೆಲಸ ಅವಳೇ ಮಾಡ್ಕೊತಾ ಇದ್ಲು. ಮತ್ತೆ ಆಗಿದ ತಕ್ಷಣನೇ ಸ್ನಾನ ಆಗಿದ ತಕ್ಷಣ ಪೂಜೆ, ಆಮೇಲೆ ತಿಂಡಿ, ಇಷ್ಟೆಲ್ಲ ಆಗಿದ್ದಾದ್ಮೇಲೆ ಮಾತುಕತೆ, ತನ್ನ ಊಟ ತಟ್ಟೆ ಏನಿದೆ ಅದನ್ನ ಅವಳೇ ವಾಶ್ ಮಾಡಿ ತೊಳೆದು ಇಡೋದ್ರಿಂದ ಇರ್ಬೋದು. ಈ ತರದನ್ನೆಲ್ಲ ಒಂದು 4-5 ದಿನ ಮಾಡಿದ್ದನ್ನ ನನ್ನ ಮಗಳು ಗಮನಿಸಿದ್ಲು. ಅಂದೆನ್ ಜೊತೆನಲ್ಲೇ ಇದ್ಲಲ್ಲ. ಅದ್ರ ನೆಕ್ಸ್ಟ್ ಇಂದ ಅವಳು ಕೂಡ ಅದನ್ನೇ ಅನುಸರಿಸ್ತಾ ಬಂದ್ಲು. ಇದರಿಂದ ಹೇಳ್ಬೋದು ಏನಪ್ಪಾ ಅಂದ್ರೆ, ಉತ್ತಮ ಸ್ನೇಹ ಇದೆ, ಅವರು ಯಾವ ತರ ಇದಾರೋ ಈ ಮಕ್ಕಳು ಕೂಡ ಅದನ್ನೇ ಇಮಿಟೇಟ್ ಮಾಡ್ತಾ ಹೋಗ್ತಿದ್ದಾರೆ, ಅಂದ್ರೆ ಅನುಸರಿಸ್ತಾ ಹೋಗ್ತಿದ್ದಾರೆ. ಹಾಗಾಗಿ ಆ ಒಂದು ಒಳ್ಳೆ ಸ್ನೇಹ ಬಳಗದಿಂದ ನಿಜವಾಗ್ಲೂ ಆ ಮಗುಗೆ ಆಗುವಂತ ಈಗ ನಮ್ಮ ಹತ್ರ ಹಂಚ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ಅಂದ್ರೆ ಟೀಚರ್ಸ್ ಹತ್ರ ಹಂಚ್ಕೊಳ್ಳೋದೇ ಬೇರೆ ಇರುತ್ತೆ, ಪೋಷಕರ ಹತ್ರ ಹಂಚ್ಕೊಳ್ಳೋದೇ ಬೇರೆ ಇರುತ್ತೆ. ಆ ಒಂದು ಸ್ನೇಹ ಬಳಗದಲ್ಲಿ ಇರೋ ರೀತಿನೇ ಬೇರೆ ಇರುತ್ತೆ. ಹಂಗಾಗಿನೂ ಕೂಡ ಆ ಮಕ್ಕಳ ಅಭ್ಯಾಸಗಳು, ಕೆಟ್ಟ ಅಭ್ಯಾಸಗಳಾಗಿರ್ಬೋದು, ಒಳ್ಳೆ ಅಭ್ಯಾಸಗಳಾಗಿರ್ಬೋದು, ಪ್ರತಿಯೊಂದು ಅವಲಂಬಿತ ಆಗೋದು ಆ ಸ್ನೇಹ ಬಳಗ ಇಂದನೇ. ಹಾಗಾಗಿ
ಆ ಮಗುವಿನ ಮೇಲೆ ಒಳ್ಳೆ ಪರಿಣಾಮ ಬೀರಬೇಕು ಅಂದರೆ ಅದಕ್ಕೊಂದು ಉತ್ತಮವಾಗಿರುವಂತಹ ಸ್ನೇಹ ಬಳಗ ನಿಜವಾಗ್ಲೂ ಅವಶ್ಯಕತೆ ಇದೆ. ಹೌದು ಮೇಡಮ್, ಒಂದೊಳ್ಳೆ ವಿಷಯ ಹೇಳಿದ್ರಿ. ಹಾಗೇನೆ ಮೇಡಮ್, ಈಗ ಮಕ್ಕಳಲ್ಲಿ ಶಿಸ್ತು ಮತ್ತು ಜವಾಬ್ದಾರಿತನ ಅಂತ ಹೇಳೋದಾದರೆ ಅಟ್ಲೀಸ್ಟ್ ಅವ್ರ ಕೆಲಸನೇ ಅವ್ರು ಮಾಡೋ ಅಂಥ ವಿಷಯ ಆಗಿರ್ಬೋದು. ಜವಾಬ್ದಾರಿತನವನ್ನು ಬೆಳೆಸುವ ವಿಧಾನಗಳು ಯಾವ್ಯಾವುದು ಅಂತ ಹೇಳ್ತೀರಾ? ಜವಾಬ್ದಾರಿತನ ಅಂದಾಗಲೂ ಕೂಡ ಮತ್ತೆ ನಾನು ಮೊದಲಿಗೆ ಹೇಳ್ದಂಗೆನೆ ಇದು ಮನೆಯಲ್ಲೇ ಶುರು ಆಗಬೇಕು. ಇತ್ತೀಚಿನ ದಿನಗಳಲ್ಲಿ ಒಂದು ಹೆಗ್ಗಳಿಕೆ ಆಗ್ಬಿಟ್ಟಿದೆ ಪೋಷಕರಿಗೆ. ಏನಪ್ಪ ಅಂದರೆ ನನ್ನ ಮಗಳು ಒಂದು ಕೆಲಸ ಮುಟ್ಟೋದಿಲ್ಲ, ನನ್ನ ಮಗ ಒಂದು ಕೆಲಸ ಮಾಡೋದಿಲ್ಲ ಅಂತ. ನಾವು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಕೊಟ್ಟಿದ್ದಂತಹ ಚಿಕ್ಕ ಚಿಕ್ಕ ಕೆಲಸಗಳನ್ನು ಆ ಮಗು ಮುಗಿಸಿಲ್ವಾ ಇನ್ನೊಂದು ಸ್ವಲ್ಪ ಸಮಯವನ್ನು ಕೊಡಬೇಕು ನಾವು. ಅದು ಮಾಡಿದ ನಂತರದಲ್ಲಿ ತುಂಬ ಚೆನ್ನಾಗಿ ಮಾಡಿದೆ ಅಂತ ಅದಕ್ಕೆ ಒಂದು ಅಪ್ರಿಸಿಯೇಷನ್ನ ಕೊಡೋದು, ಅಂದರೆ ನಾವೊಂದು ಪ್ರಶಂಸೆ ಮಾಡೋದಾಗಿರ್ಬೋದು. ಈ ರೀತಿ ಮಾಡಿ ಮತ್ತೆ ಮಕ್ಕಳಿಗೆ ಹೇಳಬೇಕು ನಾವು, ಇದು ನಿನ್ನ ಕೆಲಸ, ಇದು ನಿನ್ನ ಮಕ್ಕಳಿಗೆ ಪ್ರಶಂಸೆಯನ್ನು ಕೊಡೋದ್ರ ಜೊತೆಗೆ ಇದು ನಿನ್ನ ಕೆಲಸ, ಇದು ನಿನ್ನ ಕೆಲಸ ನೀನು ಪೂರ್ಣ ಮಾಡು, ಇದು ನಿನ್ನ ಜವಾಬ್ದಾರಿ, ನೀನು ತಗೊಂಡ್ಬಂದು ಇಟ್ಬಿಡು ಅಂತ ನಾವೇ ಕೆಲವೊಂದು ಕೆಲಸವನ್ನು ಕೊಡಬೇಕು. ಮನೆಗಳಲ್ಲಿ ಮಕ್ಕಳಿಗೆ ನಿಜವಾಗ್ಲೂ ಕೆಲಸವನ್ನು ಕೊಟ್ಟು ನಾವೇ ಇಲ್ಲಿ ಇದು ಮಾಡಬೇಕು. ಇದಕ್ಕೆ ಮತ್ತು ನಾನು ಹೇಳೋದಾದರೆ, ಮನೆಗೆ ಬರ್ತಾ ಇದ್ದಾರೆ, ಒಬ್ರು ಯಾರೋ ಬರ್ತಾ ಇದ್ದಾರೆ ಅಂದಾಗ ಅಥವಾ ಬಂದಾಗ ನೀರು ಕೊಡ್ಲಾ, ನೀರು ಕುಡಿತೀರಾ, ಕುತ್ಕೊಳ್ಳಿ, ಇಲ್ಲ ಅಪ್ಪ ಇಲ್ಲಿದ್ದಾರೆ, ಅಮ್ಮನ ಕರಿಲ್ಲ, ನೀವು ಇನ್ನೇನಾದರೂ ತಿಂಡಿ ತಿಂತೀರಾ, ಈ ರೀತಿ ನಾವು ಕೂಡ ಒಂದು ಹೇಗೆ ಕೇಳ್ತೀವಿ ಅನ್ನೋದನ್ನ ಮಗು ನೋಡಿರುತ್ತೆ, ನೋಡಿ ಅದನ್ನು ಕೂಡ ಅನುಸರಿಸುತ್ತೆ. ಈ ಕೆಲಸವನ್ನ ಆ ಮಗು ಮಾಡ್ಲಿ ಅನ್ಬಿಟ್ಟು ನಾವು ಒಂದು ಜವಾಬ್ದಾರಿಯನ್ನು ಕೊಟ್ಟು ಅದಕ್ಕೆ ರೂಢಿಗತ ಮಾಡಿಸ್ಬೇಕು. ಇದು ಯಾವುದು ಸಹ ಮತ್ತು ಹೇಳ್ದಂಗೆ ಒಂದೇ ದಿನದಲ್ಲಿ ಆಗಿರೋದಿಲ್ಲ. ನಾವು ಹೇಗೆ ನಡ್ಕೊಂತೀವಿ ಅನ್ನೋದ್ರ ಮೇಲೆ ದಿನಪತ್ಯೆ ಇದು ಕೂಡ ಒಂದು ರೂಢಿ ಆಗ್ತಾ ಹೋಗುತ್ತೆ. ಮ್ಯಾಮ್, ಹಾಗೇನೆ ಮನೆ ವಾತಾವರಣ ಅಂತಂದರೆ, ಮನೆ ವಾತಾವರಣ ಅನ್ನೋದು ಕೇವಲ ಮಕ್ಕಳ ಅಭ್ಯಾಸಗಳ ಮೇಲೆ ಅಂತಲ್ಲ, ಮಕ್ಕಳ ಕಲಿಕೆ ಮೇಲೆ ಆಗಿರ್ಬೋದು, ಮಕ್ಕಳು ನಡ್ಕೊಳ್ಳೋ ರೀತಿ ಮೇಲೆ ಕೂಡ ತುಂಬ ಪರಿಣಾಮ ಬೀರುತ್ತೆ. ಹಾಗಿದ್ರೆ ಮನೆಯ ವಾತಾವರಣ ಮಕ್ಕಳ ಅಭ್ಯಾಸಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಮನೆ ಅಂದ ತಕ್ಷಣ ನಾವೆಲ್ಲ ಅನ್ಕೊಂತೀವಿ ಅಪ್ಪ ಅಮ್ಮ ಮಕ್ಕಳು ಅಷ್ಟೇ ಅಂತ. ಆ್ಯಕ್ಚುಲಿ ಅದೊಂದು ಕುಟುಂಬ ಅಂದರೆ ಅಲ್ಲಿ ಅಜ್ಜಿ ತಾತ ಅಂಕಲ್ ಆಂಟಿ ಅತ್ತೆ ಮಾವ ಇವರೆಲ್ಲರೂ ಈ ಒಂದು ಇದಕ್ಕೆ ಭಾಗಿಯಾಗಿರ್ತಾರೆ. ಮತ್ತೆ ಒಂದು ಮಗುಗೆ ಒಂದು ಸಂಸ್ಕಾರ ಬೆಳೀತಾ ಇದೆ ಅಂದರೆ ಆ ಕುಟುಂಬ ಅದನ್ನ ಯಾವಾಗಲೂ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಈ ಇದಕ್ಕೆ ಹೇಳೋದಾದ್ರೆ, ಮನೆಯಲ್ಲಿ ನಾನು ಆಗ್ಲೇ ಹೇಳ್ದಂಗೆ ದೊಡ್ಡವ್ರು ಏನು ಮಾಡ್ತಾ ಇದ್ದಾರೆ ಮಗು ಅದನ್ನ ಅನುಸರಣೆ ಮಾಡ್ತಾ ಹೋಗುತ್ತೆ. ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡೋದು, ಮತ್ತೆ ಓದೋ ಅಂತ ಹವ್ಯಾಸಗಳನ್ನ ಮಾಡೋದು, ಮತ್ತೆ ದೊಡ್ಡವರು ಅಂದ ತಕ್ಷಣನೇ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ನಾನು ಹೇಳ್ದಂಗೆ ಆ ಮಗು ಕೇಳಬೇಕು ಅಂತ. ಹೌದು, ನಾವು ಕೂಡ ಆ ಮಗುಗೆ ಒಂದು ಜವಾಬ್ದಾರಿನ ಕೊಟ್ಟು ಇವತ್ತು ಇವ್ನು ಮಾಡಿದ್ನಪ್ಪ, ಇವತ್ತು ಈ ಕೆಲಸ ಮುಗಿಸಿದ್ರಪ್ಪ ಅಂತ ನಾವು ಯಾವಾಗ ಆ ಮಗುಗೆ ಹೊಗಳುತ್ತೀವೋ ಅವಾಗ ಅದು ಅದೊಂದು ಭಾವನೆ ಬೆಳೀತಾ ಹೋಗುತ್ತೆ. ಹೌದು, ನಾನು ಇವತ್ತು ಈ ಕೆಲಸ ಮಾಡಿದ್ದೀನಿ, ಅದಕ್ಕೆ ನನಗೆ ಇಷ್ಟೆಲ್ಲ ಇದೆ ಅಂತ. ಇನ್ನು ಅಜ್ಜಿ ತಾತ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಇವರು ಮನೆಗಳಲ್ಲಿ ಇರೋದ್ರಿಂದನೂ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ನಿರ್ವಹಿಸಿದ್ರಿಂದನೂ ಕೂಡ ಆ ಮಗು ನಿಜವಾಗ್ಲೂ ಒಂದು ಒಳ್ಳೆ ಅಭ್ಯಾಸವನ್ನ ಕೊಡ್ತಾ ಹೋಗುತ್ತೆ. ಮತ್ತೆ ಅಪ್ಪ ಅಮ್ಮ ಈ ಕೆಲಸ ಮಾಡ್ಕೊಂಡು ಬಂದಿದ್ದಾರಪ್ಪ, ನೀನು ಇದನ್ನ ಮುಗಿಸ್ಬಿಡು ಅಂತ ಹೇಳ್ತಾರೆ. ಮತ್ತೆ ಅಜ್ಜಿ ಇದ್ರೆ ಏನ್ ಮಾಡುತ್ತೆ, ಒಂದು ಬೆಳಗ್ಗೆ ಪೂಜೆಗೆ ಹೂ ಕೇಳೋದಾಗಿರ್ಬೋದು, ಅಥವಾ ಬತ್ತಿ ಒಸಿಯೋದಾಗಿರ್ಬೋದು, ಅಥವಾ ಇನ್ನೇನಾದ್ರೂ ಕೆಲಸಗಳನ್ನ ನಿರ್ವಹಿಸ್ತಾ ಇರ್ತಾರೆ, ಅಥವಾ ಸೊಪ್ಪು ಬಿಡಿಸೋದು, ತರಕಾರಿ ಹೆಚ್ಚೋದು. ಇದನ್ನ ನೋಡ್ತಾನೋ ಮಗುನು ಕೂಡ ಅದೇ. ಇನ್ನ ತಾತ ಸಂಜೆ ಆದ್ರೆ ವಾಕ್ ಮಾಡ್ತಾ ಇರುತ್ತೆ, ಬೆಳಗ್ಗೆ ಇದ್ರೆ ಪೇಪರ್ ಓದ್ತಾ ಇರುತ್ತೆ. ಇದನ್ನ ಮಗು ನೋಡ್ತಾ ಓಕೆ ಇದನ್ನ ನಾನು ಕೂಡ ಮಾಡ್ಬೇಕು ಅನ್ನೋದು ಆ ಮಗುಗೆ ನಿಜವಾಗ್ಲೂ ರೂಢಿ ಆಗ್ತಾ ಹೋಗುತ್ತೆ. ಮತ್ತೆ ಅಷ್ಟೇ ಅಲ್ಲ, ಕೆಲವೊಂದು ಅಭ್ಯಾಸಗಳು ಈ ಒಂದು ಇದರಿಂದ ಚಟುವಟಿಕೆಯಿಂದ ಪ್ರಭಾವ ಬೀರ್ತಾ ಹೋಗುತ್ತೆ. ಹೌದು ಮ್ಯಾಮ್, ನೀವು ಹೇಳಿದಾಗ ಏನಂದ್ರೆ ಮನೆಯಲ್ಲಿರೋ ಕುಟುಂಬ ಹೇಗೆ ಅವ್ರು ನಡ್ಕೋತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಹೌದು, ಅವರ ಮಾತುಗಳು ಸಹ ಆ ಮಗು ತುಂಬಾ ಅನುಕರಣೆ ಮಾಡುತ್ತೆ. ಮಾಮ ಹೇಗ್ ಮಾತಾಡ್ತಾರೆ, ಅತ್ತೆ ಹೇಗ್ ಮಾತಾಡ್ತಾರೆ, ಯಾರು ಎಷ್ಟು ಜೋರು ಮಾತಾಡ್ತಾರೆ, ಎಷ್ಟು ಮೆಲುಧ್ವನಿನಲ್ಲಿ ಮಾತಾಡ್ತಾರೆ, ಪ್ರತಿಯೊಂದು ಕೂಡ ಆ ಕುಟುಂಬದ ಸದಸ್ಯರಿಂದಲೇ ನಿಜವಾಗ್ಲೂ ಅದು ಪರಿಣಾಮವನ್ನ ಬೀರುತ್ತೆ. ಇವಾಗ ಪೇರೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಕ್ಳಿದ್ರೂ ಕೂಡ ಅವ್ರ ಮುಂದೆನೆ ಜಗಳ ಆಡೋದಾಗ್ಲಿ ಆ ಥರ ತುಂಬಾ ಪರಿಣಾಮ ಬೀಳ್ತಾ ಇದೆ ಮಕ್ಳ ಮೇಲೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಪೋಷಕರಿಗೆ ನಾನು ಹೇಳೋದು, ಮತ್ತೆ ನಾನಾದ್ರೂ ಅದನ್ನ ಅನುಕರಣೆ ಮಾಡೋದೇನಂದ್ರೆ, ನಮ್ಮ ಈಗೋಗಳನ್ನ ನಿಜವಾಗ್ಲೂ ಮಕ್ಕಳು ಮುಂದೆ ಸೈಡಿಗಿಟ್ಟು ಆ ಮಕ್ಕಳಿಗೋಸ್ಕರ ಆ ಏನೇ ವಿಚಾರಗಳು ನಡೀತಾ ಇದ್ರು ಅದು ಸ್ವಲ್ಪ ನಿಧಾನವಾಗಿ ಆಗೋದನ್ನ ಇದು ಮಾಡಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇದು ನನ್ನ ಗುರು ಹೇಳಿದ್ದಂಥದ್ದು. ಅವರ ಮನೆಯಲ್ಲೂ ಕೂಡ ಹೀಗೇನೆ ತುಂಬಾ ಜಗಳಗಳು ನಡೀತಾ ಇತ್ತಂತೆ. ಪ್ರತಿದಿನ ಕೂಗಾಟ ಹಾರಾಟ
ಹೀಗೆ ಇರ್ತಿತ್ತು, ನೀನು ಮಾಡಿದ ಸರಿ, ನಾನು ಮಾಡಿದ ಸರಿ, ಹೀಗೆ ನಡೀತಾ ಇತ್ತಂತೆ. ಒಂದು ದಿನ ಒಂದು ಮಗಳಿಗೆ ಮಾತಾಡ್ತಾ ಇನ್ನೇನು ಮಗಳೇ, ನೀನು ಇನ್ನೊಂದು ಸ್ವಲ್ಪ ದಿನ ಎಲ್ಲ ಓದಿದ್ ಮುಗಿಸಿದ ನಂತರ ನಿನ್ಗೆ ಒಂದು ಮದುವೆ ಮಾಡಿ, ಜೋರು ಮದುವೆ ಮಾಡಿ ಕಳಿಸ್ತೀವಿ ಮನೆಗೆ ಅಂತಂದಾಗ ಆ ಮಗುವಿನ ಬಾಯಲ್ಲಿ ಬಂದಿದ್ದನ್ನ ಆ ಗುರು ಹೇಳ್ಬೇಕಾದ್ರೆ ನಿಜವಾಗ್ಲೂ ನನ್ಗಾದ್ರೂ ಬೇಜಾರು ಅನಿಸ್ತು. ನಾನಂತೂ ಮದುವೆ ಆಗೋದಿಲ್ಲ, ನಾನು ಪ್ರತಿದಿನ ನಿಮ್ಮ ಜಗಳಗಳನ್ನ ನೋಡಿ ಈ ರೀತಿ ಜಗಳ ಆಡೋದಕ್ಕೆ ನಾನು ಮದುವೆ ಆಗ್ಬೇಕಾ, ನಾನಂತೂ ಮದುವೆ ಆಗೋದಿಲ್ಲ. ಈ ರೀತಿ ಆ ಮಗುವಿನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದನ್ನ ನಾವು ತಪ್ಪಿಸ್ಬೇಕು. ಅಂದರೆ ನಾವು ಪೋಷಕರಾಗಿರೋರು ನಿಜವಾಗ್ಲೂ ನಮ್ದೆಲ್ಲ ಇದನ್ನ ಬದಿಗಿಟ್ಟು ಮಗು ಮುಂದೆ ಕೇಳೋದನ್ನ ನೇರವಾಗಿ ನಿಧಾನವಾಗಿ ಕೇಳಿ ಆ ಸಮಸ್ಯೆಯನ್ನ ಬಗೆಹರಿಸ್ಕೋಬೇಕೆ ಹೊರತು ಮಕ್ಳು ಮುಂದೆ ಅದು ಒಂದಿನ 2 ದಿನ ಓಕೆ, ಯಾವಾಗ್ಲೂ ಅದೇ ತರ ಆಗ್ತಾ ಇದ್ರೆ ಇವ್ರದ್ದು ಇದ್ದಿದ್ದೆ. ನಾನು ಕೇಳುಗರಲ್ಲಿ ಮತ್ತೆ ಹೇಳ್ತೀನಿ, ಇದು ನಂದು ಕೂಡ ಒಂದು ಉದಾಹರಣೆ. ಏನಪ್ಪಾ ಅಂದ್ರೆ ಹಿಂಗೆ ನಮ್ಮ ಮನೆಯಲ್ಲೂ ಒಂದು ಹೆಲ್ದಿ ಆರ್ಗ್ಯುಮೆಂಟ್ಸ್ ತರ ನಡೀತಾನೆ ಇರುತ್ತೆ. ಹಿಂಗೆ ನಡೀತಾ ಒಂದ್ ಸ್ವಲ್ಪ ಮಾತು ಬಿಡೋದು ಒಂದು ರೂಢಿ ಆಗ್ಬಿಟ್ಟಿದೆ. ನಮ್ಮ ಎಷ್ಟೊತ್ತಾದ್ರೂ ಮಾತಾಡೋದಿಲ್ಲ ನಾವು. ಹೀಗೆ ಒಂದು ಚಿಕ್ಕದು ಒಂದು ಸಣ್ಣ ಜಗಳ ನಡೆದಿರುತ್ತೆ. ಜಗಳ ನಡೆದು ಇನ್ನೂ ಒಂದು ಅರ್ಧ ಗಂಟೆನೂ ಆಗಿಲ್ಲ, ನಾವು ಆರಾಮಾಗಿ ಟೀ ಕುಡಿತಾ ಮಾತಾಡ್ತಿರ್ತೀವಿ. ನನ್ನ ಮಗಳು ಬರ್ತಾಳೆ, ನನ್ನ ಮಗಳು ಬಂದು ಓ ಏನು ಇಷ್ಟು ಬೇಗ ಒಂದಾಗ್ಬಿಟ್ರಾ ಅಂತ. ಅಲ್ಲಿಗೆ ನನ್ಗೆ ಅವತ್ತು ಅನ್ಸಿದ್ದೇನಂದ್ರೆ, ಮಗು ಮನ್ಸಲ್ಲಿ ಬಂದ್ಬಿಟ್ಟಿತ್ತು, ಇವ್ರು ಜಗಳ ಆಡಿದ್ರೆ ಒಂದ್ ಅರ್ಧ ಮುಕ್ಕಾಲ್ ದಿನ ಮಾತಾಡಲ್ಲ, ಅರ್ಧ ಗಂಟೆ ಬೇಗನೆ ಇವರು ಒಂದಾಗ್ಬಿಟ್ರಲ್ಲ ಅನ್ನೋ ಒಂದು ಅವತ್ತೇ ನಾನು ಇದನ್ನ ನಿಲ್ಸ್ದೆ. ಏನೇ ಆದ್ರೂ ಮಗು ಮುಂದೆ ಮಾತ್ರ ನಾನು ಇದು ಮಾತಾಡ್ಬಾರ್ದು. ಒಂದೊಳ್ಳೆ ಸಲಹೆ ನೀಡಿದ್ರಿ ಮೇಡಮ್. ಇದೆಲ್ಲ ಪೋಷಕರು ಕೂಡ ಅನುಕರಣೆ ಮಾಡ್ಕೋಬೇಕು. ಅದು ಅಂದ್ರೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಅರಿವು ಇರೋದಿಲ್ಲ. ಅದು ಒಂದು ಬೇಜಾರು ವಿಷಯ ಅಂತಾನೆ ಹೇಳ್ಬಹುದು. ಹಾಗೇನೆ ಮೇಡಮ್, ಇವಾಗ ಹೇಳೋದಾದ್ರೆ ಅಂದ್ರೆ ಹಿರಿಯರ ಸಲಹೆಗಳು ಅಥವಾ ಕಥೆಗಳು ಹೇಳೋದ್ರ ಮೂಲಕ ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನ ಮೂಡಿಸಬಹುದಾ? ಹೌದು, ಖಂಡಿತ ಮೂಡಿಸ್ಬೋದು. ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಏನೇ ಇದಾದ್ರೂ ಸಣ್ಣ ಕತೆಗಳನ್ನ ಹೇಳ್ತಾ ಇದ್ರು, ನೀತಿ ಕತೆಗಳನ್ನ ಹೇಳ್ತಿದ್ರು. ಪ್ರತಿದಿನ ನಾವು ಮಲ್ಕೊಂತಾ ಇದೀವಿ ಅಂದ್ರೆ ಕತೆಗಳನ್ನ ಕೇಳ್ಕೊಂಡೇ ಮಲ್ಕೋತಾ ಇದ್ವಿ. ಅದು ಒಂದು ಪಂಚತಂತ್ರ ಕತೆಗಳಾಗಿರ್ಬೋದು, ಈಸೊಫನ ಕತೆಗಳಾಗಿರ್ಬೋದು, ಕೆಲವೊಮ್ಮೆ ದೆವ್ವದ ಕತೆಗಳಾಗಿರ್ಬೋದು, ಅಥವಾ ಶಿಶು ಗೀತೆಗಳಾಗಿರಬಹುದು. ಈ ತರದನ್ನ ಯಾವಾಗ್ಲೂ ನಾವು ಕೇಳ್ತಾ ಇದ್ವಿ. ಎಷ್ಟೋ ಜೀವನದ ಮೌಲ್ಯಗಳು ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಅದು ಕತೆಗಳ ಮೂಲಕನೇ ಆಗತ್ತೆ ಅಂತ ನಾನಾದ್ರೂ ಹೇಳ್ತೀನಿ. ಕೆಲವೊಂದು ಗುಣಗಳು ಯಾವ್ಯಾವ್ದಿರ್ಬೋದು, ಈಗ ನಾವು ಅವಾಗಲೇ ಮಾತಾಡಿದ್ವಿ, ಒಂದು ಉತ್ತಮ ಸ್ನೇಹ ಬಳಗ ಅಂತ, ಅಥವಾ ಪ್ರಾಮಾಣಿಕತೆ, ಅಥವಾ ಸಹಾಯ ಮಾಡುವಂತ ಮನೋಭಾವ, ಅಥವಾ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅನ್ನೋ ಅಂತ ಒಂದು ಗಾದೆ ವಿಸ್ತರಣೆ ಆಗಿರ್ಬೋದು, ಅಥವಾ ಒಂದು ಉತ್ತಮ ಅಭ್ಯಾಸಗಳನ್ನ ಮಾಡಿಕೊಂಡು ಶಿಸ್ತುಬದ್ಧವಾಗಿ ಕ್ರಮವಾಗಿ ಹೇಗಿರೋದು ಅನ್ನೋದು. ಈ ಕತೆಗಳು ನಿಜವಾಗ್ಲೂ ಮಕ್ಕಳಿಗೆ ತುಂಬಾ ಸುಲಭವಾಗಿ ಆ ಮಕ್ಕಳು ಮನಸ್ಸನ್ನ ಸೇರುತ್ತೆ, ಬೇಗ ಬರುತ್ತೆ ಆ ಮಕ್ಕಳು ಮನಸ್ಸಿಗೆ. ಸೊ ಹಿರಿಯರ ಅನುಭವಗಳನ್ನ ಹೇಳ್ತಾ ನಾವ್ ಹೀಗಿದ್ವಿ, ಹೀಗ್ ಮಾಡಿದ್ವಿ ಅಂತ ಅವರ ಮಾರ್ಗದರ್ಶನದಿಂದನೂ ಕೂಡ ಮಕ್ಕಳಿಗೆ ಸರಿಯಾದ ದಾರಿಯನ್ನ ತೋರಿಸ್ತಾ ಹೋಗುತ್ತೆ. ನಾನು ಪಂಚತಂತ್ರದ ಕತೆಗಳು ಅಥವಾ ಸಣ್ಣ ಸಣ್ಣ ಕತೆಗಳನ್ನ ಹೇಳೋದು, ಅಥವಾ ಈಗ ಇತ್ತೀಚೆಗೆ ತುಂಬಾ ಮಾರಲ್ ಸ್ಟೋರೀಸ್ ಅಂತ ಏನ್ ಕರೆದ್ವಿ ಇವಾಗ, ಅದನ್ನ ಹೇಳೋದ್ರ ಮುಖಾಂತರ ಮಕ್ಕಳಿಗೆ ಆ ದಿನದ ಶುರುನ ನಾನು ಆ ರೀತಿ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಒಂದೊಳ್ಳೆ ಅಭ್ಯಾಸ ಮ್ಯಾಮ್. ಹಾಗೇನೆ ಮೇಡಮ್, ಇವಾಗ ಮಕ್ಕಳು ತಪ್ಪು ಮಾಡೋದು ಅದು ಸಹಜ ಅಂತಾನೆ ಹೇಳಬಹುದು. ಮಕ್ಕಳ ತಪ್ಪು ಅಭ್ಯಾಸವನ್ನ ಸರಿಪಡಿಸುವ ಸರಿಯಾದ ವಿಧಾನ ಅಂತಂದ್ರೆ ಯಾವುದು? ಮಕ್ಕಳು ಅಂದ್ಮೇಲೆನೆ ತಪ್ಪು ಮಾಡ್ತಾರೆ. ಹೌದು, ಅವ್ರು ಈಗಿನ್ನೂ ಅವರು ಕಲಿಕೆ ಹಂತದಲ್ಲಿರೋದ್ರಿಂದ ನಿಜವಾಗ್ಲೂ ತಪ್ಪು ಮಾಡೇ ಮಾಡ್ತಾರೆ. ಆದ್ರೆ ಅದನ್ನ ನಾವು ಕೋಪದಿಂದಲೋ ಅಥವಾ ತುಂಬಾ ಅವ್ರಿಗೆ ಅಗ್ರೆಸಿವ್ ಇಂದನೋ ನಾವು ಅದನ್ನ ಇದ್ ಮಾಡೋದು ತಪ್ಪು. ಒಂದು ಪ್ರೀತಿಯಿಂದ, ಸಹನೆಯಿಂದ ತಿದ್ದಬೇಕು. ಇದು ಕೇಳುಗರಲ್ಲಿ ಅನ್ಕೊಂತಾ ಇರ್ತಾರೆ ಏನಪ್ಪಾ ಅಂದ್ರೆ, ಪ್ರೀತಿಯಿಂದ ಸಹನೆಯಿಂದ ಮಾಡು, ತಮಗೆ ಕೋಪ ನೆತ್ತಿಗೆ ಏರಿರುತ್ತೆ ಅಂತ. ನಿಜವಾಗ್ಲೂ ಹೌದು, ಸೇರಿರುತ್ತೆ, ನಾನಾದ್ರೂ ಒಪ್ಕೋತೀನಿ ಅದು. ಆದ್ರೆ ಅವ್ರಿಗೆ ಕರೆಕ್ಟಾಗಿ ಮಾರ್ಗದರ್ಶನ ಮಾಡೋದ್ರಿಂದ, ಇಲ್ಲ ಇದು ಮಾಡಿ ತಪ್ಪಲ್ವಾ ನೀನು ಅಂತ ಅವ್ರಿಗೆ ಹೇಳೋದ್ರಿಂದ, ಸರಳವಾಗಿ ವಿವರಿಸಬೇಕು ನಾವು, ಹಿಂಗ್ ಮಾಡ್ಬಾರ್ದು, ಹೀಗ್ ಮಾಡ್ಬಾರ್ದು ಅಂತ ಅನ್ಬಿಟ್ಟು. ಹಾಗೇನೆ ಮಕ್ಕಳನ್ನ ಒಂದು ಒಳ್ಳೆ ಅಭ್ಯಾಸ ಮಾಡಿದಾಗ ನಾವು ಹೇಗೆ ಪ್ರೋತ್ಸಾಹಿಸಿರ್ತೀವೋ ಹಾಗೆ ತಪ್ಪು ಮಾಡಿದಾಗ್ಲೂ ಕೂಡ ನಾವು ಒಂದು ಸ್ವಲ್ಪ ಅವ್ರಿಗೆ ತಿದ್ದಿ ಹೇಳೋದು ಕೂಡ ನಮ್ಮ ಗುಣಗಳಾಗಿರುತ್ತೆ. ಅದು ಶಾಲೆಯಲ್ಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರಬಹುದು. ಮತ್ತೆ ಪ್ರಶಂಸೆ ಅಂತ ನಾನು ಅವಾಗಲೇ ಒಂದು ಮಾತು ಯೂಸ್ ಮಾಡಿದ್ನಲ್ಲ, ಇದು ಕೂಡ ಒಂದು ಪರಿಣಾಮಕಾರಿ ವಿಧಾನ ಅವರ ತಪ್ಪು ಅಭ್ಯಾಸಗಳನ್ನ ಇದು ಮಾಡೋದು. ಇದಕ್ಕೂ ಒಂದು ಚಿಕ್ಕದನ್ನ ಹೇಳ್ತೀನಿ. ನಾನು ಇಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಒಂದು ರೆಸಿಡೆನ್ಷಿಯಲ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲೂ ಕೂಡ ಈ ರೀತಿ ಒಂದು
ಕ್ಲೀನಿಂಗ್ ಅನ್ನೋದು ಇರ್ತಾ ಇರಲಿಲ್ಲ ಅಲ್ಲಿನ ವಾಶ್ರೂಮ್ಸ್ಗಳಲ್ಲಿ. ಯಾವಾಗ ನಾವು ಅದನ್ನು ಒಂದು ಇನ್ಸ್ಟ್ರಕ್ಷನ್ಸ್ ಥರ ಹೇಳ್ತೀವಿ, ಅವ್ರನ್ನೆಲ್ಲ ಒಂದು ಕಡೆ ಕರೆದ್ಬಿಟ್ಟು ಈ ರೀತಿ ಅಂತ ಅಂದ್ಬಿಟ್ಟು ಅವ್ರಿಗೆ ತಿಳಿಸ್ತಾ ಹೋಗ್ತೀವಿ. ಆ ಇನ್ಸ್ಟ್ರಕ್ಷನ್ಸ್ನ ಹೇಳಬೇಕಾದ್ರೆ ಕ್ರಮಬದ್ಧವಾಗಿ ಹೇಳಿರ್ತೀವಿ. ಇಲ್ಲ, ನೀವು ವಾಶ್ರೂಮ್ಸ್ನ ಈ ರೀತಿ ಯೂಸ್ ಮಾಡಬೇಕು, ಡಸ್ಟ್ಬಿನ್ನನ್ನು ಈ ರೀತಿ ಯೂಸ್ ಮಾಡಬೇಕು, ಊಟ ಆಗಿದ್ದಾದ್ಮೇಲೆ ಕ್ಯಾಂಟೀನಲ್ಲಿ ಈ ರೀತಿ ನೀವು ತಟ್ಟೆಗಳನ್ನು ಇಡಬೇಕು. ಈ ರೀತಿ ಅವ್ರಿಗೆ ಮೊದಲು ನಾವು ಆ ರೀತಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟು, ಹಂಗೂ ತಪ್ಪಾಯ್ತಾ ಹೇಳೋ ಅಂಥ ವಿಧಾನ, ಮತ್ತೂ ತಪ್ಪಾಯ್ತಾ ಇನ್ನೊಬ್ಬ ಮಗು ಹೇಗೆ ಮಾಡ್ತಾ ಇದ್ದಾನೆ ನೋಡು ಅಂತ ಅವ್ರನ್ನ ತೋರಿಸಿ ಉದಾಹರಣೆ ಕೊಡೋದ್ರ ಮೂಲಕ ನಿಜವಾಗ್ಲೂ ಆ ಮಗುವಿನ ತಪ್ಪು ಅಭ್ಯಾಸಗಳನ್ನು ಕಡಿಮೆ ಮಾಡ್ಬೋದು. ಹೌದು ಮ್ಯಾಮ್. ಹಾಗೇನೆ ಈಗ ಉತ್ತಮ ಅಭ್ಯಾಸಗಳು ಮಕ್ಕಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಹೌದು, ಉತ್ತಮ ಅಭ್ಯಾಸ ಅನ್ನೋದು ಆ ಮಗುವಿನ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಒಂದು ಚಿಕ್ಕ ಚಿಕ್ಕ ಬ್ಲಾಕ್ಗಳೆಲ್ಲ ಸೇರಿ ಹೇಗೆ ಒಂದು ದೊಡ್ಡದಾಗಿ ಒಂದು ಕಾಂಪ್ಲೆಕ್ಸ್ ರೀತಿನಲ್ಲಿ ನಿರ್ಮಾಣ ಆಗುತ್ತೋ, ಈ ಒಂದೊಂದು ಚಿಕ್ಕ ಚಿಕ್ಕ ಅಭ್ಯಾಸ, ಚಿಕ್ಕ ಚಿಕ್ಕ ಶಿಸ್ತು ಕ್ರಮಗಳು ಆ ಮಗುವಿನ ವ್ಯಕ್ತಿತ್ವವನ್ನು ನಿರ್ಮಾಣವಾಗ್ತಾ ಹೋಗುತ್ತೆ. ಆ ಮಗುವಿನಲ್ಲಿ ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ. ಮತ್ತು ನಾನು ಎಲ್ಲೇ ಹೋದ್ರೂ ನನಗೆ ಗೌರವ ಸಿಗುತ್ತೆ, ಮತ್ತು ಅವ್ರು ಕೊಟ್ಟಿರೋಂಥ ಜವಾಬ್ದಾರಿಯನ್ನು ನಾನು ಯಶಸ್ವಿಯಾಗಿ ಮುಗಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಮತ್ತು ಯಾವಾಗಲೂ ಕೂಡ ಒಂದು ಉತ್ತಮ ಆಲೋಚನೆಯನ್ನು ಮಾಡುತ್ತೆ. ಅದರ ನಡವಳಿಕೆನೂ ಕೂಡ, ಬಿಹೇವಿಯರು ಕೂಡ ತುಂಬ ಚೆನ್ನಾಗಿದ್ದು, ಮತ್ತು ತನ್ನ ಜೀವನ ಶೈಲಿನ, ಲೈಫ್ ಸ್ಟೈಲ್ನು ಕೂಡ ತುಂಬ ಉತ್ತಮಗೊಳಿಸೋ ಹಂಗೆ ಮಾಡ್ತಾ ಹೋಗುತ್ತೆ ಈ ಗುಡ್ ಹ್ಯಾಬಿಟ್ಸ್ ಅನ್ನೋದು. ಸೊ ಇದ್ರ ಮೂಲಕನೂ ಕೂಡ ನಾವು ಮಕ್ಕಳ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿ ಈ ಒಂದು ಸಮಾಜಕ್ಕೆ ಒಂದು ರೋಲ್ ಮಾಡೆಲ್ ವ್ಯಕ್ತಿಗಳಾಗಿ, ಒಂದು ಮಾದರಿಯಾಗಿರುವಂಥ ವ್ಯಕ್ತಿಗಳಾಗಿ ಅವ್ರು ನಿಂತ್ಕೋತಾರೆ, ಬೆಳೀತಾರೆ ಅಂತ ನಾನಾದರೂ ಹೇಳ್ತೀನಿ. ಮ್ಯಾಮ್, ಇವಾಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಏನಂದರೆ, ಈಗ ನಮ್ಮ ಜನಧ್ವನಿ ಕೇಳುಗರಿಗಾಗಲಿ ಅಥವಾ ಪೋಷಕರಿಗೆ ನೀವು ಒಂದು ಸಲಹೆ ನೀಡ್ತೀನಿ ಅಥವಾ ಒಂದು ಸಂದೇಶ ನೀಡ್ತೀನಿ ಅನ್ನೋದಾದರೆ ಏನಂತ ಹೇಳ್ತೀರಾ? ಸಲಹೆ, ಸಂದೇಶ ಅನ್ನೋದಾದರೆ ನಾನು ಹೇಳೋದು, ಮಕ್ಕಳು ರೋಬೋ ಅಲ್ಲ. ಇವುಗಳಿಗೆ ನಾವೇ ಒಂದು ಮೋಲ್ಡ್ ಕೊಡ್ತೀವಿ, ನಾವೇ ಒಂದು ಮಾದರಿಯಾಗಿ ನಿಂತ್ಕೋತೀವಿ. ಮಗು ಹೇಗಾಗಬೇಕು ಅನ್ನೋದು ನಮ್ಗೊಂದು ಕಲ್ಪನೆ ಇರಬೇಕು. ಅದಕ್ಕೆ ತಕ್ಕನಾಗಿರುವಂಥ ಒಂದು ವಾತಾವರಣವನ್ನು ಕೊಡ್ತಾ ಹೋಗಬೇಕು ನಾವು. ಮತ್ತು ಅದಕ್ಕೆ ಕೆಲವೊಂದು ಹೇಳೋಂಥ ಕ್ರಮಗಳಿರುತ್ತೆ, ಅಥವಾ ಕೆಲವೊಂದಕ್ಕೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗುತ್ತೆ, ಕೆಲವೊಂದಕ್ಕೆ 2-3 ಸರಿ ಹೇಳಬೇಕು, ಈ ರೀತಿ ಇರುತ್ತೆ. ನಾನು ಎಲ್ಲ ಪೋಷಕರಲ್ಲಿ ಕೇಳೋದು ಮತ್ತು ಹೇಳೋದು ಏನಂದರೆ, ನೀವಾಗಿಲ್ಲ ಅಂತ ಆ ಆಸೆಗಳನ್ನು ಮಗು ಮೇಲೆ ಹೇರಕ್ಕೆ ಹೋಗ್ಬೇಡಿ. ಮಗು ಏನಾಗಕ್ಕೆ ಇಷ್ಟಪಡುತ್ತೋ ಅದನ್ನು ಹಾಗೆ ಆಗಲಿ, ಆದರೆ ಆಗೋ ಅಂಥದ್ರಲ್ಲಿ ಪಾಸಿಟಿವ್ ಆಗಿರೋವಂಥ ತನ್ನ ಧನಾತ್ಮಕ ಚಿಂತನೆಗಳನ್ನು ಮಾಡೋ ಥರ ನೀವು ಪ್ರೇರೇಪಣೆ ಮಾಡ್ತಾ ಬನ್ನಿ. ಚಿಕ್ಕ ಪುಟ್ಟ ತಪ್ಪುಗಳನ್ನು ತಿದ್ದುತ್ತಾ ಬನ್ನಿ. ಹೇಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಮತ್ತು ನಾವು ಆ ವಾತಾವರಣವನ್ನು ಹೇಗೆ ನಿರ್ಮಿಸ್ತೀವಿ ಅನ್ನೋದ್ರ ಮೇಲೆ ನಿಜವಾಗ್ಲೂ ಈ ಮಕ್ಕಳನ್ನ ತುಂಬ ಇದಾಗಿ ಬೆಳೆಸ್ಬೋದು ಅನ್ನೋದನ್ನು ನಾನಾದರೂ ತಿಳಿಸ್ತೇನೆ. ಪೋಷಕರಿಗೆ ಮೊದಲು ನಾನು ಏನು ಹೇಳ್ತೀನಿ ಅಂದರೆ, ನೀವು ಮೊದಲು ಮೊಬೈಲ್ ಯೂಸ್ ಮಾಡೋದನ್ನು ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ. ಮಕ್ಕಳಿಗೆ ಅಂತ ಸಮಯವನ್ನು ಕೊಡಿ. ನೀವು ಓದಿದ್ರೆ ಅವರು ಕೂಡ ಓದ್ತಾರೆ. ಮ್ಯಾಮ್, ನಾವೆಲ್ಲ ಕೆಲಸ ಮಾಡ್ತೀವಿ, ನಾವೇ ಸಾಕಾಗಿ ಬಂದಿರ್ತೀವಿ, ನಾವೇನು ಓದೋದು ಅಂತ ಕೇಳಿದ್ರೆ ಅಟ್ಲೀಸ್ಟ್ ಒಂದು ಪೇಪರ್ ಓದಿ, ಅಲ್ಲಿ ಯಾವುದಾದ್ರೂ ಒಂದು ಬುಕ್ ಓದಿ. ನೀವು ಬುಕ್ ಇಟ್ಕೊಂಡು ಕುತ್ಕೊಳ್ಳಿ, ಅವರು ಕೂಡ ನಿಮ್ಮನ್ನು ನೋಡಿ ಅನುಸರಿಸ್ತಾರೆ. ಮತ್ತು ಓದುವಂತಹ ವಾತಾವರಣನ ನಿರ್ಮಾಣ ಮಾಡಿ, ಒಂದು ಓದೋಕ್ಕೆ ಒಂದು ಚಂದದ ಜಾಗವನ್ನು ಮಾಡಿಕೊಡಿ. ಮತ್ತು ಪ್ರತಿದಿನ ಮಗು ಮಲ್ಗೋಕ್ಕೂ ಮುಂಚೆ ಒಂದು ಚಿಕ್ಕ ಕತೆಗಳನ್ನು ಹೇಳಿ. ಅದು ನೀವು ಕತೆ ಅಂದ ತಕ್ಷಣವೇ ಇದಾಗಿ ಅಲ್ಲ, ಆ ಮಗುಗೆ ಅರ್ಥ ಆಗೋ ರೀತಿನಲ್ಲಿ ಒಂದು ಪುಟ್ಟಾಣಿ ಕತೆಗಳನ್ನು ಹೇಳೋದ್ರ ಮುಖಾಂತರ ಆ ಮಗುಗೆ ಆ ದಿನದ ಎಲ್ಲ ಇದು ಕಡಿಮೆ ಆಗಿ ಆರಾಮಾಗಿ ನಿದ್ದೆ ಮಾಡುವಂಥ ಇದನ್ನು ಕೊಡೋದು. ಮತ್ತು ಯಾರಿಗಾದ್ರೂ ಏನಾದರೂ ಒಂದು ಉಡುಗೊರೆ ಕೊಡಬೇಕು ಅಂದಾಗ ಆ ಪುಸ್ತಕವನ್ನು ಉಡುಗೊರೆಯಾಗಿ ಕೊಡೋದನ್ನು ವಾಡಿಕೆ ಮಾಡ್ಕೊಳ್ಳೋದ್ರ ಮುಖಾಂತರನೂ ಕೂಡ ಇದು ಮಾಡ್ಕೋಬೋದು. ಮತ್ತು ಇನ್ನೂ ಒಂದು ಹೇಳೋದೇನಪ್ಪ ಅಂದರೆ, ಹಿರಿಯರ ವರ್ತನೆ ನಿಜವಾಗ್ಲೂ ಮಕ್ಕಳ ಕಾಫಿ ಪುಸ್ತಕ ಆಗಿರುತ್ತೆ. ನಾವು ಹೇಗಿರ್ತೀವಿ ಅದು ಮಗುಗೆ ಪರಿಣಾಮ ಬೀರ್ತಾಗುತ್ತೆ. ಹಾಗಾಗಿ ನಿಮ್ಮನ್ನು ನೋಡಿ ಮಗು ಕಲ್ತ್ಕೋತಾ ಇರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲ ಕೇಳುಗರಿಗೆ ಹೇಳೋದೇನೆಂದರೆ, ನಾನು ಪೋಷಕರು ಮತ್ತು ಈ ಟೀಚರ್ಸ್ ಮೇಲೇ ಜಾಸ್ತಿ ಇದು ಅವಲಂಬಿತ ಆಗಿರೋದ್ರಿಂದ ನಿಮ್ಮನ್ನು ನೋಡಿ ಮಗು ಅನುಕರಣೆ ಮಾಡ್ತಾ ಇರುತ್ತೆ. ಹಾಗಾಗಿ ಮಗುವಿನ ಮುಂದೆ ಪ್ರತಿ ಮಾತು, ಪ್ರತಿ ವರ್ತನೆ ತುಂಬ ಪರಿಣಾಮಕಾರಿಯಾಗಿದೆ. ಹಾಗಾಗಿ ನೀವು ಹೇಗಿರ್ತೀರೋ ಅದು ಮಗುಗೆ ಇಂಪಾರ್ಟೆಂಟ್. ಒಂದೊಳ್ಳೆ ಸಂದೇಶವನ್ನು ನೀಡಿದ್ರಿ ಮ್ಯಾಮ್. ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಉತ್ತಮ ಅಭ್ಯಾಸವನ್ನು ಹೇಗೆ ಬೆಳೆಸಬಹುದು ಎಂಬ ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ನಿಮಗೂ ಸಹ ತುಂಬ ಧನ್ಯವಾದಗಳು. ಕೇಳುಗರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
ಉತ್ತಮ ಅಭ್ಯಾಸಗಳು ಮಕ್ಕಳ ವ್ಯಕ್ತಿತ್ವವನ್ನು ಸುಂದರಗೊಳಿಸಿ ಅವರನ್ನು ಒಳ್ಳೆಯ ನಾಗರಿಕರನ್ನಾಗಿ ರೂಪಿಸುತ್ತದೆ. ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ನೀಡುವುದು ಬಹಳ ಮುಖ್ಯ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.